ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ದೂರದರ್ಶನ ವಾಹಿನಿಯ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೌಂದರ್ಯ ಅಂತಕ್ಕಂಥದ್ದು ಭಾರತೀಯ ಸಂಪ್ರದಾಯದ ಪರಂಪರೆಯ ಸಾಂಸ್ಕೃತಿಕ ಪ್ರತಿಭಾ ಅಂತಾನೆ ಹೇಳ್ಬೋದು. ಮಹಿಳೆ ಹಾಗೂ ಸೌಂದರ್ಯದ ನಡುವೆ ಅನಾದಿ ಕಾಲದಿಂದಲೂ ಕೂಡ ಒಂದು ಅವಿನಾಭಾವ ಸಂಬಂಧ ನಡೆದುಕೊಂಡು ಬರ್ತಾನೆ ಇರುವಂಥದ್ದು. ಹಳೆ ಶಿಲಾಯುಗ, ಹೊಸ ಶಿಲಾಯುಗ ಹಾಗೆ ಐತಿಹಾಸಿಕ ಪುರಾಣಗಳಲ್ಲೂ ಕೂಡ ಮಹಿಳೆ ಮತ್ತು ಸೌಂದರ್ಯದ ನಡುವಿನ ಸಂಬಂಧದ ವ್ಯಾಖ್ಯಾನವನ್ನು ನಾವು ಗಮನಿಸಬಹುದು. ನಮ್ಮ ಹಳೆ ಶಿಲಾಯುಗದಲ್ಲೂ ಕೂಡ ಮಹಿಳೆಯರು ತಮ್ಮನ್ನು ತಾವು ಸುಂದರವಾಗಿ ಕಾಣೋದಕ್ಕೋಸ್ಕರ ಸಾಕಷ್ಟು ಆವಿಷ್ಕಾರಗಳನ್ನು ಮಾಡ್ತಾನೆ ಬರ್ತಾ ಇದ್ರು. ಹಾಗೆ ಇನ್ನು ಪೌರಾಣಿಕದಲ್ಲಿ ನಾವು ನೋಡೋದಾದರೆ ಅಹಲ್ಯೆಯ ಸೌಂದರ್ಯಕ್ಕೆ ಮನಸೋತು ಆ ಇಂದ್ರದೇವ ಭೂಮಿಗೆ ದರೆಗೆಳಿತಾನೆ. ಸಾಕಷ್ಟು ಮಹಿಳೆಯರ ಸೌಂದರ್ಯಕ್ಕೆ ಮನಸೋತು ಅದೆಷ್ಟೋ ರಾಜ್ಯಗಳು ಉದಯ ಆಗಿದೆ, ಅದೆಷ್ಟೋ ರಾಜ್ಯಗಳ ಪತನ ಕೂಡ ಆಗಿದೆ. ಮಹಿಳೆಯರ ಸೌಂದರ್ಯದಿಂದ ಅದೆಷ್ಟೋ ಕಲಹಗಳು ಕೂಡ ಉಂಟಾಗಿದೆ. ಆಕೆಯ ಸೌಂದರ್ಯಕ್ಕೆ ಮನಸೋತು ಇತಿಹಾಸ ಹಾಗೂ ಪುರಾಣದಲ್ಲಿ ಸಾಕಷ್ಟು ಗೊಂದಲಗಳು, ವಿಚಾರಗಳೆಲ್ಲ ಕೂಡ ನಡೆದಿರುವಂಥದ್ದು. ಹೀಗೆ ಸೌಂದರ್ಯ ಅಂತಕ್ಕಂಥದ್ದು ಮಹಿಳೆಯ ಅಸ್ಮಿತೆ ಹಾಗೂ ಅನನ್ಯತೆ. ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಹೀಗೆ ಮಹಿಳೆಯ ಸೌಂದರ್ಯಕ್ಕೂ ಕೂಡ ಒಂದು ಸ್ಪರ್ಧೆಯನ್ನು ಇಟ್ಟು ಆಕೆಗೆ ವಿಶ್ವ ಸುಂದರಿ ಎಂಬಂಥ ಪಟ್ಟವನ್ನು ಕೊಡುವಂಥದ್ದಿದೆಯಲ್ಲ, ಈ ಕಲ್ಪನೆಯೇ ನಿಜಕ್ಕೂ ವಿಶೇಷ ಅಂತ ಅನಿಸುತ್ತೆ. ಮಹಿಳೆ ಸೌಂದರ್ಯಕ್ಕೂ ಸೈ, ಬೇರೆ ಬೇರೆ ಉದ್ಯಮಗಳಲ್ಲೂ ಸೈ, ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆ ತನ್ನನ್ನು ತಾನು ತೊಡಗಿಸ್ಕೊಂಡಿರೋದನ್ನು ನಾವು ನೋಡಬಹುದು. ಹಾಗೆ ಶಿವರುದ್ರಪ್ಪ ಅವರು ಹೇಳೋ ಹಾಗೆ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಆಕೆಗೆ ಬೇರೆ ಹೆಸರು ಬೇಕೆ ಅಂತ. ಬಹುಶಃ ಈ ಒಂದು ಸಾಲುಗಳು ಮಹಿಳೆ ಇವತ್ತು ಎಲ್ಲ ವಿಧಗಳಲ್ಲೂ ಕೂಡ, ಆಯಾಮಗಳಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದ್ರ ಬಗ್ಗೆ ನಮಗೆ ಸುಳಿವನ್ನು ನೀಡುವಂಥದ್ದು. ಇವತ್ತು ಒಬ್ಬ ವಿಶೇಷ ಅತಿಥಿಗಳು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. 2019 ಮಿಸಸ್ ಯೂನಿವರ್ಸ್ ಚಾಮ್ ಎಂಬ ಕಿರೀಟವನ್ನು ಮುಡಿಗೇರಿಸಿಕೊಂಡಿರುವಂತಹ ಮಹಿಳಾ ವಾಣಿಜ್ಯೋದ್ಯಮಿ ಶ್ರೀಮತಿ ಸುಧಾ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ ಎಲ್ಲ ಚಂದನ ವಾಹಿನಿ ವೀಕ್ಷಕರಿಗೆ ಹಾಗೂ ಸೌಜನ್ಯಗೆ. ಹಾಗೆ ಇವರೊಟ್ಟಿಗೆ ಮಾತುಕತೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದೊಳ್ಳೆ ಮಾತನ್ನ ನೋಡ್ಕೊಂಬರೋಣ. ಗೆದ್ದವನ ಪಾಲಿಗೆ ಆ ಕೆಲಸ ಅಲ್ಲಿಗೆ ಮುಗಿದಂತೆ, ಸೋತವನ ಪಾಲಿಗೆ ಆ ಕೆಲಸವನ್ನ ಮತ್ತೆ ಮತ್ತೆ ಮಾಡುವ ಅವಕಾಶವಿದೆ. ಶಿವರಾಮ್ ಕಾರಂತ್ ಅವರು ಹೇಳುವಂಥದ್ದು, ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಅಯ್ಯೋ ಸೋತೋಗ್ಬಿಟ್ವಲ್ಲ ಅಂತ ನಾವು ತೊಂದರೆ ಕೊಡದೆ ಕೂರಬಾರ್ದು ಅಂತ. ಯಾಕಪ್ಪ ಅಂದರೆ ಒಂದು ಸಲ ಆ ಕೆಲಸ ಮಾಡಿ ಗೆದ್ದು ಬಿಟ್ರೆ ನಮಗೆ ಆ ಕೆಲಸವನ್ನು ಮತ್ತೆ ಮಾಡೋಕ್ಕೆ ಅವಕಾಶ ಇರಲ್ಲ. ಆದರೆ ಆ ಕೆಲಸದಲ್ಲಿ ನಾವು ಸೋತಾಗ ಮಾತ್ರ ಆ ಕೆಲಸವನ್ನು 10 ಬಾರಿ 11 ವಿಧದಲ್ಲಿ ನಾವು ಮಾಡುವಂಥ ಅವಕಾಶ ನಮಗಿರುತ್ತೆ. ಹಾಗಾಗಿ ಯಾವುದೇ ಕೆಲಸದಲ್ಲಿ ನಾವು ಸೋಲನ್ನು ಕಂಡಾಗ ಬೇಸರ ಮಾಡಿಕೊಂಡು ಕೂರೋ ಬದಲು ಇದನ್ನು ಬೇರೆ ಇನ್ಯಾವ ರೀತಿ ನಾನು ಮಾಡಬಹುದು ಅಂತ ಯೋಚನೆ ಮಾಡಿ ಬೇರೆ ಬೇರೆ ವಿಧಾನದಲ್ಲಿ ಆ ಕೆಲಸವನ್ನು ಮಾಡೋ ಅವಕಾಶ ಸೋತವನಿಗೆ ಮಾತ್ರ ಸಾಧ್ಯ ಅಂತ ಕಾರಂತರು ಹೇಳ್ತಾರೆ. ಈ ಒಂದು ನುಡಿಯ ಮುಖಾಂತರ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸುಧಾ ಮೇಡಮ್ ನಮ್ಮೊಟ್ಟಿಗಿದ್ದಾರೆ. ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಈಗಾಗಲೇ ಹೇಳಿರೋ ಹಾಗೆ 2019 ಮಿಸಸ್ ಯೂನಿವರ್ಸ್ ಚಾಮ್ ಎಂಬಂಥ ಒಂದು ಪಟ್ಟವನ್ನು ಮುಡಿಗೇರಿಸಿಕೊಂಡಿರುವಂಥ ಹೆಮ್ಮೆಯ ಕನ್ನಡತಿ ಸುಧಾ ಅವರು. ಇವರಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಅದ್ಭುತವಾಗಿರುವಂಥ ವಿಡಿಯೋ ತುಣುಕಿದೆ, ದಯವಿಟ್ಟು ಅದೆಲ್ಲ
ಇವರಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಸಣ್ಣ ವಿಡಿಯೋ ತುಣುಕನ್ನು ನಾವೀಗ ನೋಡ್ಕೊಂಡು ಬಂದಾಯಿತು. ಬಹುಶಃ ಈ ಒಂದು ವಿಡಿಯೋ ಸುಧಾ ಅವರು ಮಾಡಿರುವಂತಹ ಅಷ್ಟು ಸಾಧನೆಗಳ ಕುರಿತು ಮಾತನಾಡುವಂಥದ್ದಾಗಿತ್ತು. ಬಹುಶಃ ಈ ಒಂದು ವಿಡಿಯೋವನ್ನು ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ನಿಮ್ಮ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡದವರು ಅನ್ನೋದೇ ಒಂದು ದೊಡ್ಡ ಹೆಮ್ಮೆ. ಆನೇಕಲ್ಲಲ್ಲಿ ಜನಿಸಿರುವಂಥ ನೀವು ಈ ಒಂದು ಸೌಂದರ್ಯ ಸ್ಪರ್ಧೆಗೆ ಅಥವಾ ಈ ಒಂದು ಇಂಡಸ್ಟ್ರಿಗೆ ಬರಬೇಕು ಅಂತ ಅನಿಸೋದಕ್ಕೆ ಈ ಒಂದು ಒಲವು ಮೂಡಿದ್ದು ಯಾವಾಗ ಅಂತ ಮೇಡಮ್? ಹೇಳಬೇಕು ಅಂದರೆ ನಾನು ಬೇಸಿಕಲಿ ಬ್ಯೂಟಿ ಎಕ್ಸ್ಪರ್ಟು. ಸುಮಾರು ವರ್ಷ ಒಂದು 18-20 ವರ್ಷ ಬ್ಯೂಟಿ ಇಂಡಸ್ಟ್ರಿಯಲ್ಲೇ ಇರ್ತೀನಿ. ಬ್ಯೂಟಿ ಇಂಡಸ್ಟ್ರಿಯಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಸುಮಾರು ಒಂದು 5,000+ ಸ್ಟೂಡೆಂಟ್ಸ್ ಪಾಸ್ಔಟ್ ಆಗಿರ್ತಾರೆ. ಸೊ ಹಾಗೆ 20 ವರ್ಷ ಕಳೆದ ನಂತರ ನನಗನ್ಸೋದು ಸ್ವಲ್ಪ ಬೋರ್ ಆಯಿತು ಬ್ಯೂಟಿ ಇಂಡಸ್ಟ್ರಿ. ಬಿಕಾಸ್ 4 ಗೋಡೆ ಮಧ್ಯೆನೇ, ಅಂದರೆ ಅಕಾಡೆಮಿ ಅಂದರೆ 4 ಗೋಡೆ ಮಧ್ಯೆನೇ. ಸೊ ನಂತರ ಯೋಚನೆ ಮಾಡಿದೆ, ಏನಾದರೂ ಇನ್ನೂ ಸಾಧನೆ ಮಾಡಬೇಕಾ ನಾನು, ನನ್ನಲ್ಲಿ ಬೇರೆ ರೀತಿಯಾಗಿ ಏನು ಟ್ಯಾಲೆಂಟ್ ಇದೆ. ಸೊ ನನ್ನಲ್ಲಿ ನಾನು ಹುಡುಕ್ತಿರುವಾಗ ಸುಮಾರು ಜನ ನೋಡಿ ನನ್ನನ್ನು, ಯು ಆರ್ ಲುಕಿಂಗ್ ಲೈಕ್ ಹೀರೋಯಿನ್, ಮಾಡೆಲ್, ಯಾಕೆ ನೀವು ಟ್ರೈ ಮಾಡಬಾರ್ದು. ಸೊ ಸುಮ್ಮನಿದ್ದೆ. ಹಾಗೆಯೇ ಸುಮಾರು ಅಸೋಸಿಯೇಷನ್, ಬ್ಯೂಟಿ ಅಸೋಸಿಯೇಷನ್ಗಳಲ್ಲಿ ಸಹ ನಾನು ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತೀನಿ. ಹೀಗೆ ಸೋಷಿಯಲ್ ವರ್ಕ್ಸು, ಗೌರ್ಮೆಂಟ್ ಸ್ಟೂಡೆಂಟ್ಸ್ ತಗೊಳ್ಳೋದು, ಡಮ್ ಆ್ಯಂಡ್ ಡಫ್ ಮಕ್ಕಳಿಗೆ ಫ್ರೀ ಎಜುಕೇಷನ್ ನಮ್ಮ ಒಂದು ಇಂಡಸ್ಟ್ರಿಯಲ್ಲಿ ಹೀಗೆ ನಡೀತಿರುತ್ತೆ. ಆಮೇಲೆ ಒಂದು ನಮ್ಮ ಅಸೋಸಿಯೇಷನ್ನಿಂದನೇ ಒಂದು ಬ್ಯೂಟಿ ಕಾಂಪಿಟೇಷನ್ ನಡೆಯುತ್ತೆ. ಅಲ್ಲಿ ಹಾಗೆ ವಾಕ್ ಮಾಡುವಾಗ ನಾನು ವಿನ್ ಆಗ್ತೀನಿ. ಸೊ ಎಲ್ಲರೂ ಹೇಳ್ತಾರೆ, ನಿಜ ಫ್ಯಾಷನ್ ಇಂಡಸ್ಟ್ರಿಗೆ ಯಾಕೆ ಎಂಟ್ರ್ ಆಗಬಾರ್ದು ನೀವು, ನನ್ನೊಳಗಡೆನೂ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಚಲನಚಿತ್ರ ನಟಿ ಆಗಬೇಕು, ಮಾಡೆಲ್ ಆಗಬೇಕು ಅನ್ನೋದು ಇರುತ್ತೆ. ಬಿಕಾಸ್ ನನ್ನ ಫ್ರೆಂಡ್ ಸರ್ಕಲ್ ಆಗ್ಬೋದು, ಹೊರಗಡೆ ನೋಡಿದ ಜನ ಆಗ್ಬೋದು, ನನ್ನ ಕ್ಲೈಂಟ್ಸ್ ಆಗ್ಬೋದು, ಸುಮಾರು ಜನ ಹೇಳ್ತಿದ್ರು. ಸೊ 2000 ಮೇ ಬಿ ಆವಾಗ ನಾನು SM ಸಿಲ್ಕಲ್ಲಿ ಮಾಡೆಲ್ ಆಗಿರ್ತೇನೆ. ಆಗ ಸಿನಿಮಾಗೂ ಸಹ ನನಗೆ ಒಂದು ಅವಕಾಶ ಶಿವಣ್ಣವ್ರ ಜೊತೆ ಸಿಗುತ್ತೆ. ಬಟ್ ನನ್ನ ಮನೆಯಲ್ಲಿ ಎನ್ಕರೇಜ್ ಮಾಡೋಲ್ಲ, ಹಾಗಾಗಿ ಆ ಅವಕಾಶ ನನ್ನ ಕೈ ತಪ್ಪೋಗುತ್ತೆ. ಸೊ ಯೋಚನೆ ಮಾಡಿದೆ, ಇಲ್ಲಿ ಸಣ್ಣ ಪುಟ್ಟ ಬ್ಯೂಟಿ ಪೇಜೆಂಟ್ಸ್, ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ಲು ಈ ಥರದ ಪೇಜೆಂಟ್ಗಳಲ್ಲಿ ಭಾಗವಹಿಸ್ತಿದ್ದೆ. ಸೊ ಎಲ್ಲಿ ಭಾಗವಹಿಸಿದ್ರೂ ಒಂದು ಟೈಟಲ್ ಕ್ರೌನ್ ತೊಗೊಂಡೇ ಬರ್ತಿದ್ದೆ. ಸೊ ಯಾಕೆ ಇಂಟರ್ನ್ಯಾಷ್ನಲ್ ಹೋಗಿ ಒಂದು ಅಚೀವ್ಮೆಂಟ್ ನಾನು ಮಾಡಬಾರ್ದು, ಸೊ ನಾನು ಒಂದು ಬಿಗ್ ಪ್ಲ್ಯಾಟ್ಫಾರ್ಮ್ ಯಾಕೆ ಹುಡುಕ್ಬಾರ್ದು ಅಂತ ನೋಡುವಾಗ ನನಗೆ ಕರೆ ಬರುತ್ತೆ ಮಿಸಸ್ ಯೂನಿವರ್ಸ್ ಪ್ಲ್ಯಾಟ್ಫಾರ್ಮಿಂದ. ಸೊ ಆಗ ನಾನು ಅಪ್ಲೈ ಮಾಡಿದರೆ ಸೆಲೆಕ್ಟ್ ಆಗಿಬಿಡ್ತೀನಿ. ಸೊ ಸೆಲೆಕ್ಟ್ ಆದಮೇಲೆ ಚೈನಾಗೆ ಹೋಗ್ತೀನಿ. ಎಸ್, ನಿಮ್ಮ ಜರ್ನಿ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ವಿ ನಾವು. ಒಂದು ಬ್ಯೂಟಿ ಇಂಡಸ್ಟ್ರಿಯಿಂದ ನಂತರದಲ್ಲಿ ನೀವು ಫ್ಯಾಷನ್ ಇಂಡಸ್ಟ್ರಿಗೆ ಬಂದು ಇಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನೀವು ಹೇಳ್ತಾ ಇದ್ರಿ ಚೈನಾಗೆ ಹೋದ್ವಿ ಅಂತ. 2019ರಲ್ಲಿ ಈ ಒಂದು ಸ್ಪರ್ಧೆ ನಡೆಯುತ್ತೆ ಚೈನಾದಲ್ಲಿ. 100ಕ್ಕೂ ಹೆಚ್ಚು ದೇಶಗಳ ಮಾಡೆಲ್ಸ್ ಅಲ್ಲಿ ಬಂದಿರ್ತಾರೆ, 100ಕ್ಕೂ ಹೆಚ್ಚು ದೇಶಗಳನ್ನು ಪ್ರತಿನಿಧಿಸ್ತಾ ಇರ್ತಾರೆ. ಭಾರತದ ಪರವಾಗಿ ನೀವು ಪ್ರತಿನಿಧಿಸ್ತಾ ಇರ್ತೀರಾ. ಆ ಒಂದು ಮೂಮೆಂಟ್ ಹೇಗೆ ಅನಿಸ್ತಾ ಇತ್ತು ನಿಮಗೆ ಅಂತ? ಸೊ ಐ ವಾಸ್ ಸೋ ಎಕ್ಸೈಟೆಡ್ ಬಿಕಾಸ್ ನನಗೆ ಸ್ವಲ್ಪ ಸ್ಟೇಜ್ ಫಿಯರ್ ಎಲ್ಲ ಮೊದಲಿಂದ ಏನಿಲ್ಲ. ಸ್ಟಿಲ್ 100 ಕಂಟ್ರೀಸ್ ಪಾರ್ಟಿಸಿಪೇಟ್ಸ್ ಅಂದರೆ ಇಟ್ ವಿಲ್ ಬಿ ಟಫ್ ಕಾಂಪಿಟೇಷನ್ ಅಂತ ನನಗೆ ಗೊತ್ತಿತ್ತು. ಬಟ್ ಬಂಡ್ ಧೈರ್ಯ ಒಂದು ಸ್ವಲ್ಪ ನನಗೆ ಮೊದಲಿಂದ ಗೊತ್ತಿರೋ ವಿಷಯ ಅಲ್ಲ, ಗೊತ್ತಿಲ್ಲದಿರೋ ವಿಷಯಕ್ಕೂ ನಾನು ಕಾನ್ಫಿಡೆನ್ಸಾಗಿ ನಾನು ಮಾಡಬಹುದು ಅನ್ನೋದು ಒಂದು ಒಳ್ಳೆ ಕಾನ್ಫಿಡೆನ್ಸಿಂದ ನಾನು ಹೋದೆ ಚೈನಾಗೆ. ಅಲ್ಲಿ ಹೋಗಿ ನನಗೆ ಮೊದಲಾಗಿದ್ದು ತೊಂದರೆ ಏನಪ್ಪ ಅಂದರೆ, ಅವ್ರಿಗೆ ಇಂಗ್ಲೀಷ್ ಬರಲ್ಲ, ನನಗೆ ಚೈನಾ ಮಾತಾಡ್ಲಿಕ್ಕೆ ಬರಲ್ಲ. ಅಲ್ಲಿ ಟ್ರಾನ್ಸ್ಲೇಷನ್ಸ್ ಇಟ್ಕೊಳ್ತಾರೆ. ನಾವು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವರಿಗೆ ಚೈನಾನಲ್ಲಿ ಅರ್ಥವಾಗುತ್ತೆ, ಅವರು ಚೈನಾ ಮಾತಾಡಿದರೆ ನಮಗೆ ಇಂಗ್ಲೀಷಲ್ಲಿ ಬರುತ್ತೆ. ಸೊ ಅದೊಂದು ಒಳ್ಳೆ ಕೆಲಸ ಆಯಿತು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ವಿಚಾರ ಗೊತ್ತಿಲ್ಲದೆ ಸ್ಟ್ರಗಲ್ ಮಾಡಿದೆ. ನಂತರ ಸೊ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಡೇ 1ನಲ್ಲಿ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. 3 ಕಂಟ್ರೀಸ್ಗೆ ಕಾಂಪಿಟೇಷನ್ಸ್ ಇರುತ್ತೆ. ಬಟ್ 100 ಕಂಟ್ರೀಸ್ ಪಾರ್ಟಿಸಿಪೇಟ್ಸ್ ಎಲ್ಲ ಗ್ಯಾದರ್ ಆಗ್ತಾರೆ. ಸೊ ನನಗೆ ಯಾರೂ ನಮ್ಮ ಇಂಡಿಯಾಯಿಂದ ಬಂದಿದ್ದವರು ಸಹಾಯ ಅಂತಂದರೆ ನನಗೆ ಅಷ್ಟು ಪರಿಚಯ ಆಗಲಿಲ್ಲ ಅಲ್ಲಿ ಮಾತಾಡಲಿಕ್ಕೆ, ಗೈಡ್ ಮಾಡಲಿಕ್ಕೆ. ಅಲ್ಲೆಲ್ಲ ವೆರಿ ಪ್ರೊಫೆಷ್ನಲ್ ಅಲ್ವಾ, ಒಂದು ನಮಗೆ ಚಾರ್ಟ್ ಕೊಟ್ಬಿಟ್ರೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಇನ್ ಟೈಮ್ಗಲ್ಲಿ ಇರಬೇಕಾಗತ್ತೆ, ನಾಟ್ ಓನ್ಲಿ 1 ಮಿನಿಟ್ ಲೇಟ್ ಆದ್ರೂ ದೆ ಸೆಡ್ ಔಟ್.
ಹೀಗಿರುವಾಗ ಒಂದು ಸಲ ಎಲ್ಲ ಫಸ್ಟು ಮೀಟಿಂಗಲ್ಲಿ ಗ್ಯಾದರ್ ಆಗ್ತೀವಿ, ಇಂಟ್ರಡಕ್ಷನ್ ಮೀಟಿಂಗಲ್ಲಿ. ನನಗೆ 100 ಕಂಟ್ರೀಸ್ ಈ ಪಾರ್ಟಿಸಿಪೇಟ್ಸ್ ಏನಲ್ವಾ, ನಮ್ಮ ಹಿರೀಕರು ಹಾಗೂ ನಮ್ಮ ಫ್ಯಾಮಿಲಿಗಳೆಲ್ಲ ಫ್ರೆಂಡ್ಸ್ ಮಾತಾಡ್ಕೊಳ್ಳೋದು, ರಂಬೆ ಊರ್ವಶಿ ಅಂತಂದರೆ ಹೇಗಿರ್ತಾರೆ, ಹಾಗಿರ್ತಾರೆ, ಹೀಗಿರ್ತಾರೆ ಅಂತೆಲ್ಲ ಊಹೆ ಮಾಡ್ಕೊಳ್ಳುವಾಗ ನಾನು ಅಲ್ಲೆಲ್ಲ ನೋಡಿ ಒಂದೇ ವಿಚಾರ ಅಂದ್ಕೊಂಡಿದ್ದು, ಓ ರಂಬೆ ಊರ್ವಶಿರಿದ್ರೆ ಹೀಗಿರ್ತಾರ, ಆ ರಷ್ಯನ್ಸ್ ಅವರೆಲ್ಲ ಗೊತ್ತಲ್ಲ, ಹೆಣ್ಮಕ್ಳು ಹೇಗಿರ್ತಾರೆ, ಅವ್ರ ಹೈಟು, ಕಲರು, ಆ ಸ್ಕಿನ್ ಟೋನ್, ಹೇರು, ಕಣ್ಣು ಅಲ್ವಾ. ನಾನು ಅವ್ರ ಮುಂದೆ ಸೊಂಟಕ್ಕೂ ಬರಲ್ಲ, ನಾನು 5.4. ಆಮೇಲೆ ನಾನು ಅಂದ್ಕೊಳ್ಳೋದು, ಓ ಮೈ ಗಾಡ್ ಇಷ್ಟೆಲ್ಲ ಇಟ್ಟಿದ್ದಾರೆ, ಇವ್ರು ಹಿಂಗಿದ್ದಾರೆ. ಬಟ್ ನನ್ನ ಕಾನ್ಫಿಡೆನ್ಸ್ಗೆ ಯಾವತ್ತೂ ಕಮ್ಮಿ ಇಲ್ಲ. ಆಮೇಲೆ ಎಲ್ಲ ನಾವು ಇಂಡಿಯನ್ಸ್ ಅಂದರೆ ನಿಮ್ಗೆ ಗೊತ್ತಲ್ವಾ, ಚೈನಾ ಬೇರೆ ಕಡೆ ಎಲ್ಲ ನಮ್ಮನ್ನು ನೋಡೋದೇ ಸ್ವಲ್ಪ ಕೆಳಗಡೆ. ನಾನು ಎಲ್ಲರಿಗೂ ನನಗೆ ಅಭ್ಯಾಸ ಸ್ಮೈಲ್ ಮಾಡ್ತಾ ಅವ್ರು ಮಾತಾಡದೇ ಇದ್ರು ಹೋಗಿ ನಮಸ್ಕಾರ ಹಲೋ ಹೇಳೋದು. ಐ ಆಮ್ ವೆರಿ ಆ್ಯಕ್ಟಿವ್ ಆಲ್ವೈಸ್. ನಾನು ಅವ್ರುಗಳಿಗೆ ಹಲೋ ಹೇಳಿದ್ರೆ, ಗುಡ್ ಮಾರ್ನಿಂಗ್ ಹೇಳಿದರೆ ಹಾಂ ಓಕೆ ಹೀಗೆ ಮುಖ ಮಾಡಿ ಮುಂದೆ ಹೋಗೋದು. ಇಲ್ಲ ಸರಿ ದಟ್ಸ್ ಓಕೆ, ನಾನು ಬಂದಿರೋ ಕೆಲಸ ಏನು ಅದು ಮಾಡೋಣ, ನೋ ಪ್ರಾಬ್ಲಮ್ ಅಂತ ಹೇಳಿ ನಾನು ಮುಂದುವರಿತೀನಿ. ಸೊ 3 ಕಂಟ್ರಿಗೆ ಕಾಂಪಿಟೇಷನ್ ಫಸ್ಟ್ ಇಡ್ತಾರೆ. ಫಸ್ಟ್ ಇಟ್ಟಾಗ ಅದರಲ್ಲಿ ನಾನು ವಿನ್ ಆಗಿಬಿಡ್ತೀನಿ. ಈಸ್ಟ್ ಪೆಸಿಫಿಕ್ ಏಷ್ಯಾ ಫಸ್ಟ್ ಟೈಟಲ್ ಚೈನಾನಲ್ಲಿ. ಸೊ ಆ ವಿನ್ ಆದಮೇಲೆ ನೀವು ನಂಬಲ್ಲ, ಅಲ್ಲಿದ್ದಿದ್ದ ಪರಿಸ್ಥಿತಿನೇ ಚೇಂಜ್ ಆಯಿತು. ಮೊದಲು ನಾನು ಹಲೋ ಗುಡ್ ಮಾರ್ನಿಂಗ್ ಹೇಳಿದ್ರು ಯಾರು ಎಲ್ಲರೂ ಮಾತಾಡ್ಸಕ್ಕೆ ಬರ್ತಾ ಇದ್ದಾರೆ. ಹೌದು, ಎಲ್ಲ ಬಂದು ಹಲೋ ಹೇಳೋದು, ಗುಡ್ ಮಾರ್ನಿಂಗ್ ಹೇಳೋದು. ಸೊ ಅಲ್ಲಿ ತನಕ ಕಾಮನ್ ಆಗಿರುತ್ತೆ. ಆನಂತರ ನಮಗೆ ಆದಂಥ ಒಂದು ಸಿಂಗಲ್ ರೂಮು, ನಮಗೆ ಆದಂಥ ವೆಹಿಕಲ್ಲು ಕೊಡ್ತಾರೆ. ಸೊ ಒಬ್ಬೊಬ್ಬರನ್ನೇ, ಬಿಕಾಸ್ ಫೈನಲ್ಸ್ಗೆ ಹೋಗ್ತೀವಲ್ವ ನಾವು. ಎಷ್ಟು ದಿನ ನಡೆಯುತ್ತೆ ಈ ಒಂದು ಸ್ಪರ್ಧೆ ಅಂತ? ಇದು ಸತತವಾಗಿ ಒಂದು 12 days ನಡೆಯುವಂಥ ಕಾಂಪಿಟೇಷನ್. ಸೊ ಆನಂತರ ವಿನ್ ಆದಮೇಲೆ ಒಂದೊಂದೇ ಡೈಲಿ ಒಂದೊಂದು ಕಾಂಪಿಟೇಷನ್ ಇರುತ್ತೆ. ಪ್ರಾಕ್ಟಿಕಲ್ ಆಗಿರುತ್ತೆ, ಎಕ್ಸಾಮ್ ರೀತಿಯಾಗಿರುತ್ತೆ, ಕ್ವಶನ್ ಆನ್ಸರ್ ಇರುತ್ತೆ, ಟ್ಯಾಲೆಂಟ್ ರೌಂಡ್ ಇರುತ್ತೆ, ನಾವೇನಾದರೂ ಪ್ರಾಜೆಕ್ಟ್ ರೆಡಿ ಮಾಡ್ಕೊಂಡು ಪ್ರೆಸೆಂಟ್ ಮಾಡೋ ಅಂಥದ್ದು ಇರುತ್ತೆ. ಸೊ ನಮ್ಮಗಳಿಗೆ ಒಂದಷ್ಟು ಜನಕ್ಕೆ ಬೇರೆ ಬೇರೆ ರೀತಿಯಾದ ಕಾಂಪಿಟೇಷನ್ಸ್ ಇರುತ್ತೆ. ಆಮೇಲೆ ಏನಪ್ಪ, ಇಂಟರ್ನ್ಯಾಷನಲ್ ಬ್ಯೂಟಿ ಪೇಜೆಂಟ್ಗಳಲ್ಲಿ ನಾವಿಲ್ಲಿ ಏನು ಲೈವ್ ಆಗಿ ಒಂದು ಕಾಂಪಿಟೇಷನ್ ಇಡ್ತೀವಿ ಅಲ್ಲ, ನಾವಲ್ಲಿ ಹೇಗೆ ವಾಸ ಮಾಡ್ತೀವಿ, ಎಲ್ಲರ ಜೊತೆ ಹೇಗೆ ಮಿಂಗಲ್ ಆಗ್ತೀವಿ, ನಮ್ಮ ಹಾವಭಾವಗಳು ಗಮನಿಸ್ತಾರೆ. ಎಸ್, ಪ್ರತಿಯೊಂದು ಗಮನಿಸ್ತಾರೆ. ನಾಟ್ ಓನ್ಲಿ ಔಟರ್ ಬ್ಯೂಟಿ. ಸೊ ಇನ್ನರ್ ಬ್ಯೂಟಿನ ಸಹ ಹೊರ್ಗಡೆ ತೆಗಿಲಿಕ್ಕೆ, ಅದನ್ನು ನೋಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅದನ್ನೆಲ್ಲ ನಾವು ಫೇಸ್ ಮಾಡಬೇಕು. ಅದೆಲ್ಲ ನಮಗೆ ಹೇಳಿರೋಲ್ಲ ಅವರು, ನಮಗೆ ಗೊತ್ತೇ ಇರಲ್ಲ. ನೀವು ಇವಾಗ ಇತ್ತೀಚೆಗೆ ಬಿಗ್ ಬಾಸಲ್ಲೆಲ್ಲ ಮನೇಲಿ ಕೂಡ ಹಾಕಿ, ಸೊ ಅವರು ಹೇಗೆ ಒಬ್ರಿಗೊಬ್ಬರು ಜಗಳ ಆಡ್ಕೊಳ್ಳೋದು ಸಣ್ಣ ಪುಟ್ಟ ವಿಷಯಗಳಿಗೆ, ಸೊ ಹಾಗೆ ಬಿಡ್ತಾರೆ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಸಮಾನತೆಯಾಗಿ ತಗೊಂಡು ಬಂದು ಎಲ್ಲರ ಜೊತೆ ಮಿಂಗಲ್ ಆಗಿ ಇದ್ದವರಿಗೆ ಅವರು ಮಾರ್ಕ್ಸ್ ಕೊಡ್ತಾರೆ. ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿದೆಯಾ ನಿಮ್ಮಲ್ಲಿ? ನಾನು ಜೀವನದಲ್ಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಥವಾ ದುಃಖದ ಘಟನೆಗಳನ್ನು ಬೇಗ ಡಿಲೀಟ್ ಮಾಡ್ತೀನಿ. ಸೊ ಒಳ್ಳೆ ಪಾಸಿಟಿವ್ ಆ್ಯಂಡ್ ಸಿಹಿ ವಿಷಯಗಳನ್ನು ನಾನು ಯಾವಾಗಲೂ ಫೀಡ್ ಮಾಡಿ ಇಟ್ಕೊಳ್ತೀನಿ. ಇದು ನನ್ನ ಅಭ್ಯಾಸ. ಹಾಗಿದ್ದಾಗ ಮಾತ್ರ ನಾವು ಏನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ. ಓಕೆ, ಹಾಗಾದರೆ ನೀವು ಅಷ್ಟು ಜನಗಳ ಮಧ್ಯ ಈ ಒಂದು ಕಿರೀಟವನ್ನು ಪಡ್ಕೊಂಡು ಭಾರತಕ್ಕೆ ಮರಳ್ತೀರಾ ಅಂದರೆ ಅದು ನಿಜವಾಗ್ಲೂ ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಚಾರ. ನಿಮ್ಮ ಪ್ರಕಾರ ಸೌಂದರ್ಯ ಅಂತ ಅಂದರೆ ಏನು? ಹಾಗಾದರೆ ಸೌಂದರ್ಯ ಅಂದರೆ, ಈಗ ಒಂದು ಎಕ್ಸಾಂಪಲ್ ತೊಗೊಬೇಕಂದ್ರೆ ನೇಚರ್. ಓಕೆ, ಆ ಸೂರ್ಯ ಚಂದ್ರ, ಆ ಪೌರ್ಣಮಿ ಚಂದ್ರ, ಸೊ ನೀವು ನೋಡ್ಬೋದು ವಾಟರ್ ಫಾಲ್ಸ್ ಆ್ಯಂಡ್ ಫಾರೆಸ್ಟ್, ರೈನ್ಬೋ. ಸೊ ನಾನು ಯಾಕೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ, ದಿಸ್ ಈಸ್ ಗಾಡ್ ಮೇಡ್ ಬ್ಯೂಟಿ, ಸೌಂದರ್ಯ. ಸೊ ದೇವತಾ ನಿರ್ಮಿತ ಸೌಂದರ್ಯ, ಮಾನವ ನಿರ್ಮಿತ ಸೌಂದರ್ಯ ಅಂತಂದರೆ ಒಂದು ಎಕ್ಸಾಂಪಲ್ ನಮ್ಮ ಭಾರತದಲ್ಲಿ ತಾಜ್ ಮಹಲ್ ಆಗಬಹುದು, ನಮ್ಮ ಬೆಂಗಳೂರಲ್ಲಿ ವಿಧಾನಸೌಧ ಆಗ್ಬೋದು, ನ್ಯಾಷನಲ್ ಪಾರ್ಕ್ ಆಗ್ಬೋದು. ಈ ರೀತಿಯಾಗಿ ಮನುಷ್ಯನಿಗೆ ಬಂದಾಗ ನಾವೇನು ಮಾಡ್ತೀವಿ, ಸೌಂದರ್ಯ ಬ್ಯೂಟಿ ಅಂದರೆ ಬರೀ ಫೇಸ್, ಪರ್ಸ್ನಾಲಿಟಿ, ಲುಕ್ ಆ್ಯಂಡ್ ಕಲರ್ ಈ ರೀತಿಯಾಗಿ ನಾವು ನೋಡ್ತೀವಿ. ನೋ, ದಟ್ ಈಸ್ ನಾಟ್ ಬ್ಯೂಟಿ. ಅದು ಒಂದೇ ಬ್ಯೂಟಿ ಅಲ್ಲ. ಹೌದು, ಅದು ಕಣ್ಣಿಗೆ ಕಾಣುವಂಥ ಬ್ಯೂಟಿ. ಆದರೆ ನಿಜವಾದ ಬ್ಯೂಟಿ ಇನ್ನರ್ ಬ್ಯೂಟಿ.
ಅದಕ್ಕೆ ಬಹುಶಃ ಹೇಳೋದು ಅಂತ ಅನ್ಸುತ್ತೆ, ಸೌಂದರ್ಯ ಅಂತಕ್ಕಂಥದ್ದು ನೋಡುಗರ ದೃಷ್ಟಿಕೋನದಲ್ಲಿರುತ್ತೆ ಅಂತ. ಹೌದು, ಸೌಂದರ್ಯ ಅನ್ನೋದು ನಮ್ಮ ದೊಡ್ಡವ್ರು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ಒಂದು ಹೆಣ್ಣಿನ ನಾವು ಹೆಣ್ಣನ್ನೇ ಆಗಲಿ ಯಾರನ್ನೇ ಆಗಲಿ ನೋಡುವರ ಕಣ್ಣಲ್ಲಿ ಸೌಂದರ್ಯ ಇದೆ ಅಂತ. ಓಕೆ, ಇದು ಹೊರಗಡೆ. ಆದರೆ ಒಬ್ಬರ ಜೊತೆ ನಾವು ಹಾವ ಭಾವ ಅವ್ರ ಜೊತೆ ಬೆರೆತಾಗ, ಅವ್ರ ಜೊತೆ ಇದ್ದಾಗ ಅವರು ಗುಣಗಳನುಸಾರವಾಗಿ ಅವರ ಇನ್ನರ್ ಬ್ಯೂಟಿ ಸಹ ಕಾಣುತ್ತೆ. ಹಾಗಾಗಿ ಸೊ ಬ್ಯೂಟಿ ಅಂದರೆ, ಸೌಂದರ್ಯ ಅಂದರೆ ಇನ್ನರ್ ಬ್ಯೂಟಿ ಔಟರ್ ಬ್ಯೂಟಿ ಎರಡೂ ಆಗುತ್ತೆ ಅಂತ ನಾನು ಹೇಳ್ತೀನಿ. ಬಹುಶಃ ಸೌಂದರ್ಯದ ಬಗ್ಗೆ ಅದ್ಭುತವಾಗಿರೋ ವ್ಯಾಖ್ಯಾನವನ್ನು ನೀವು ಕೊಟ್ರಿ ಅಂತ ಅನ್ಸುತ್ತೆ. ಸೌಂದರ್ಯ ಅಂತಕ್ಕಂಥದ್ದು ಕೇವಲ ಮೈ ಬಣ್ಣ ಮಾತ್ರ ಅಲ್ಲ, ಎಷ್ಟು ಎತ್ತರವಾಗಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ನಾವು ಬೇರೆಯವ್ರ ಜೊತೆ ಹೇಗೆ ನಡ್ಕೊಳ್ತೀವಿ ಅನ್ನೋದು ಕೂಡ ಒಂದು ಸೌಂದರ್ಯದ ಮಾನದಂಡ. ಬೇರೆಯವರನ್ನ ಯಾವ ರೀತಿ ನಾವು ನೋಡ್ತೀವಿ, ಅವ್ರ ಜೊತೆ ಹೇಗೆ ವರ್ತಿಸ್ತೀವಿ ಅನ್ನೋದು ಕೂಡ ಒಂದು ಸೌಂದರ್ಯದ ಮಾನದಂಡ ಅನ್ನುವಂಥ ಮಾತುಗಳನ್ನ ನೀವು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಹಾಗೆ ಇಷ್ಟೆಲ್ಲ ಒಂದು ಸ್ಪರ್ಧೆಯಲ್ಲಿ ವಿಜೇತರಾಗ್ತೀರಾ, ಭಾರತಕ್ಕೆ ಒಂದು ಗರಿಮೆಯನ್ನು ತಂದು ಕೊಡ್ತೀರಾ, ನೀವು ಕನ್ನಡಿಗರಾಗಿ ಒಂದು ಹೆಮ್ಮೆ ಪಡುವಂಥ ವಿಚಾರ ನಾವೆಲ್ಲರೂ ಕೂಡ. ಹೀಗಿರುವಾಗ ಒಬ್ಬ ವಾಣಿಜ್ಯೋದ್ಯಮಿ ನಿಮ್ಮಲ್ಲಿ ಹೇಗೆ ಉದ್ಭವ ಆಗ್ತಾರೆ ಅಂತ. ಸೊ ನಾವು ಕೇಳಿರೋ ಹಾಗೆ 5,000ಕ್ಕೂ ಹೆಚ್ಚು ಮಹಿಳೆಯರಿಗೆ ನೀವು ತರಬೇತಿಯನ್ನು ಕೊಟ್ಟಿದ್ದೀರಾ. ಆರ್ಥಿಕ ಸ್ವಾವಲಂಬನೆಯತ್ತ ಎಲ್ಲ ಮಹಿಳೆಯರು ಇರಬೇಕು ಅನ್ನುವಂಥದ್ದು ನಿಮ್ಮ ಒಂದು ಉದ್ದೇಶ ಆಗಿತ್ತು. ಹಾಗೆ ಅದೆಷ್ಟೋ ಅಂಗವಿಕಲರಿಗೂ ಕೂಡ ನೀವು ತರಬೇತಿಯನ್ನು ಕೊಟ್ಟಿದ್ದೀರಾ. ಹೀಗೆ ವಾಣಿಜ್ಯೋದ್ಯಮದ ಕಡೆ ಒಲವು ಬಂದಿದ್ದು ಹೇಗೆ ಅಂತ. ನಾನು ಬ್ಯೂಟಿ ಇಂಡಸ್ಟ್ರಿಗೆ ಸಹ ಎಂಟ್ರಾಗಿದ್ದು ಹೇಗೆ ಅಂದರೆ, ಈ ಕ್ರೆಡಿಟ್ ಹೋಗಬೇಕಾಗಿರೋದು ನನ್ನ ಅಂಕಲ್ ಸುಭಾಷ್ ಶೆಟ್ಟಿ ಅವರಿಗೆ ಮತ್ತು ಮಾಲಾ ಶೆಟ್ಟಿ ಅವರಿಗೆ. ನಾನು ನಾರ್ತಲ್ಲಿ ಇರುವಾಗ ನನ್ನ ಹಸ್ಬೆಂಡ್ ನಾರ್ತಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂಕಲ್ ಜೊತೆ, ಸುಭಾಷ್ ಅಂಕಲ್ ಜೊತೆ. ಅಲ್ಲಿ ಅಂಕಲ್ ಬಂದು, ಇವಳು ಇಲ್ಲಿ ಏನು ಮಾಡ್ತಾಳೆ ಒಬ್ಬಳೇ, ಇಲ್ಲ ಬ್ಯೂಟಿ ಇಂಡಸ್ಟ್ರಿಗೆ ಎಂಟ್ರ್ ಮಾಡಿಸ್ಬೋದು. ಬಿಕಾಸ್ ಮಾಲಾ ಆಂಟಿ ಅವರು ಹೇಳಬೇಕಂದ್ರೆ ಬ್ಯಾಂಗ್ಳೂರ್ಗೆ ಶಿ ಈಸ್ ದ ಫಸ್ಟ್ ಬ್ಯೂಟಿಷಿಯನ್ ಆ್ಯಂಡ್ ಫಸ್ಟ್ ಸೆಲೂನ್ ಆ್ಯಂಡ್ ಅಕಾಡೆಮಿ ಆಂಟಿದು. ಸೊ ಅಲ್ಲಿ ಕೋರ್ಸ್ ಮಾಡ್ಕೊಳ್ಳಿ ಅಂತ, ಅಲ್ಲಿ ಬಂದು ಕೋರ್ಸ್ ಮಾಡ್ಕೊಂಡ ನಂತರ ನಾನು ಮತ್ತು ಡೆಲ್ಲಿಲೂ ಕೋರ್ಸ್ ಮಾಡ್ಕೊಳ್ತೀನಿ ಶಹನಾಜ್ ಹುಸೇನ್ ಇನ್ಸ್ಟಿಟ್ಯೂಟಲ್ಲಿ. ಆನಂತರ ನಾನು ಅಕಾಡೆಮಿ ಸೆಲೂನ್ ನಾರ್ತಲ್ಲಿ ಮಧ್ಯಪ್ರದೇಶ್ MP ಯಲ್ಲಿ ಸಲೂನ್ ಆ್ಯಂಡ್ ಅಕಾಡೆಮಿ ಇತ್ತು. ಆನಂತರ ನಮ್ಮ ಆನೇಕಲ್ ಚಂದಾಪುರದಲ್ಲಿ ಸುಮಾರು 23-24 ವರ್ಷಗಳಿಂದ ಹೀಗೆ ನಾನು ಸೆಲೂನ್ ರನ್ ಮಾಡ್ತಿರುವಾಗ, ಸೊ ಅಫ್ಕೋರ್ಸ್ ಅದು ಮೇಕಪ್ ಆರ್ಟಿಸ್ಟ್, ಆ್ಯಸ್ ಐ ಆಮ್ ಬ್ಯೂಟಿ ಎಕ್ಸ್ಪರ್ಟ್, ಸೊ ಮೇಕಪ್ ಆರ್ಟಿಸ್ಟು ಹೀಗೆ ಬಿಸ್ನೆಸ್ಸು ಸ್ಟೂಡೆಂಟ್ಸು ಚೆನ್ನಾಗೇ ಆಗ್ತಿತ್ತು. ಅನಂತರ ಈ ಚೈನಾಗೆ ಹೋಗಿ ಬಂದಮೇಲೆ, ಫ್ಯಾಷನ್ ಇಂಡಸ್ಟ್ರಿಗೆ ಎಂಟ್ರಾದಮೇಲೆ ನನ್ನ ತಲೆಗೆ ಬಂದಿದ್ದು, ನನಗೆ ಇಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ಕಲಿಕ್ಕೆ ಸುಮಾರು ಒಂದು 20 ವರ್ಷ ಟೈಮ್ ಹಿಡೀತು. ಪಾಪ ರೂರಲ್ ಹೆಣ್ಣು ಮಕ್ಕಳಿಗೆ ಇದೇ ರೀತಿಯಾದ ಒಂದು ಪ್ಲ್ಯಾಟ್ಫಾರ್ಮ್ ಕಲ್ಪಿಸಿ ಕೊಡಬೇಕು, ಅದಕ್ಕೊಂದು ನಾನು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಸುಧಾ ವೆಂಚರ್ಸ್ ಸ್ಟಾರ್ಟ್ ಮಾಡ್ತೀನಿ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನೋ ರೀತಿಯಾಗಿ ಬಡ ಹೆಣ್ಣು ಮಕ್ಕಳಿಗೆ, ರೂರಲ್ ಹೆಣ್ಮಕ್ಳಿಗೆ ನಾನು ಫ್ರೀಯಾಗಿ ತರಬೇತಿ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಕೊಡ್ತಿದ್ದೆ, ನೋ ರಿಜಿಸ್ಟ್ರೇಷನ್ ಫೀಸ್. ಸೊ ಅಫ್ಕೋರ್ಸ್ ಏನೋ ಹೇಳ್ತಾರಲ್ಲ ದೊಡ್ಡವರು, ದುಡ್ಡು ಇರೋರ ಹತ್ರ ತಗೊಳ್ಳೋಣ, ಇಲ್ಲದೆ ಇರೋರಿಗೆ ಕೊಡೋಣ, ಇಷ್ಟೇ ನಾನು ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಗಾಡ್ ಗ್ರೇಸ್ ಗೊತ್ತಿಲ್ಲ, ಫ್ಯಾಷನ್ ಶೋಸ್ ಸ್ಟಾರ್ಟ್ ಮಾಡ್ತೀನಿ, ಬ್ಯೂಟಿ ಪೇಜೆಂಟ್ಸ್. ಆ ನಂತರ ಈವೆಂಟ್ ಕಂಪ್ನಿನೇ ಆಗೋಯ್ತು ಸುಧಾ ವೆಂಚರ್ಸು. ಈಗ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಬ್ಯೂಟಿ ಪೇಜೆಂಟ್ಸ್, ಫ್ಯಾಷನ್ ಶೋಸ್, ಕಲ್ಚರಲ್ ಈವೆಂಟ್ಸ್ ಆ್ಯಂಡ್ ಬಿಸ್ನೆಸ್ ಮೀಟ್ಸ್, ಅವಾರ್ಡ್ ಶೋಸ್, ಮೆನಿ ಅವಾರ್ಡ್ ಶೋಸ್ ಆರ್ಗನೈಸ್ ಮಾಡಿದ್ದೀವಿ. ಈಗ ಕರ್ನಾಟಕ ಸರ್ಕಾರದ ಕರ್ನಾಟಕ ಸಂಭ್ರಮ 50 ಲೋಗೋ ಲಾಂಚಿಂದ ಹಿಡಿದು ಹಂಪಿ, ಗದಗ್, ಈಗ ಕನಕಗಿರಿ ಉತ್ಸವದಿಂದ ನಮ್ಮ CM ಜೊತೆ ಕನ್ನಡ ಆ್ಯಂಡ್ ಕಲ್ಚರ್ ನಮ್ಮ ಶಿವರಾಜ್ ತಂಗಡಗಿ ಸಾಹೇಬ್ರ ಜೊತೆಗೆ ಈಗ ಸುಮಾರು ದೊಡ್ಡ ಈವೆಂಟ್ಸ್ ನಡೀತಾ ಇದೆ. ಅದ್ರ ಜೊತೆಗೆ ಇವನ್ ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟಿಂದ ಓವರ್ಸೀಸ್ ಕೋಆರ್ಡಿನೇಟರ್ ಆಗಿ ಸಹ ನನ್ನನ್ನು ನೇಮಿಸಿದ್ದಾರೆ. ಅದು ದೊಡ್ಡ ಹೆಮ್ಮೆ ತರುವಂಥ ವಿಷಯ ನನಗೆ. ಖಂಡಿತ. ಹೀಗೆ ಸೌಂದರ್ಯ ಲೋಕಕ್ಕೆ ಧರೆಗೆಳೆದು ನಂತರ ಮಿಸಸ್ ಯೂನಿವರ್ಸ್ ಎಂಬ ಕಿರೀಟವನ್ನ ಮುಡಿಗೇರಿಸಿಕೊಂಡು ತಮ್ಮದೇ ಆಗಿರುವಂತಹ ಒಂದು ಸ್ವಂತ ಉದ್ಯಮವನ್ನು ಸ್ಥಾಪಿಸಿ ಆ ಮೂಲಕ ಸಾಕಷ್ಟು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ನೀಡ್ತಾ ಇರುವಂತವರು ನೀವು. ಇವರೊಟ್ಟಿಗೆ ಮಾತುಕತೆ ಮುಂದುವರಿಯುತ್ತೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. जीवन के चक्र में उम्र ढलना एक आम सी बात होती है और इसका बहुत अच्छा उदाहरण आपके सामने इस समय बैठा आपसे बात कर रहा है. लेकिन ज़िंदगी के इस पड़ाव में कभी कभी ऐसा पल भी आता है जब आपको कुछ मदद की ज़रूरत पड़ती है, चाहे वो पारिवारिक हो, स्वास्थ्य संबंधी हो, आर्थिक हो,
कोई विवाद हो या शोषण का मामला। लेकिन आपके इन सभी ज़रूरतों को देखते और समझते हुए भारत सरकार ने शुरू की है एक एल्डर लाइन, जहां आपको मिलेगा आपके सारे समस्याओं का समाधान। फोन नंबर है 14567। अब भले आपके बच्चे आपके साथ रहते हों या किसी दूसरे शहर में हों, ये है आपका अटूट सहारा। तो बस जिंदगी के उन सुनहरे लम्हों को संजो कर अपने आज को बेफिक्री से आप जिए, क्योंकि अब ओल्ड एज बनेगा गोल्डन एज। कैसे? 14567 याद रखिएगा। ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಏಷ್ಯಾ ಪೆಸಿಫಿಕ್ ಪೋಸ್ಟಲ್ ಯೂನಿಯನ್ ಯಾವ ನಗರದಲ್ಲಿದೆ? ಬಿಟ್ಟ ಅಕ್ಷರಗಳನ್ನು ತುಂಬಿ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಈ ಚಿತ್ರದಲ್ಲಿರುವ ನಿರ್ದೇಶಕರನ್ನು ಗುರುತಿಸಿ. ಆಪ್ಷನ್ 4 ಪರಮವೀರ ಚಕ್ರ. ಪರಮವೀರ ಚಕ್ರ ವೈದ್ಯಕೀಯ ಉತ್ತರ ಸರಿಯಾಗಿದೆ. ನಾರಾಯಣಪ್ಪ ಅವರಿಗೆ ಉತ್ತರ ಗೊತ್ತಿತ್ತಾ ಅಥವಾ ಶಕುಂತಲೆಯಿಂದ ಕಾಪಿ ಹೊಡೆದ? ಇಲ್ಲ ಸರ್. ಸರ್, ನಾನೊಂದು ಹಕ್ಕಿ ಸಾಕಬೇಕು ಅಂತಿದ್ದೀನಿ, ಕಾಗೆ ಸಾಕಲೋ ಗೂಬೆ ಸಾಕಲೋ ಅಂತ ಕೇಳಬೇಕು. ಅದಕ್ಕೆ ಇವರು ಉತ್ತರ ಹೇಳ್ತಾರೆ, ನೀವು ಕಾಗೆನೇ ಸಾಕಿ, ಹೆಂಗಿದ್ರು ನಿಮ್ಮ ಹೆಂಡತಿ ಗೂಬೆ ಸಾಕ್ತಾ ಇದ್ದಾರಲ್ಲ ಅಂತ. ಒಂದು ಮನೆಯಲ್ಲಿ ಪಾಪ ಹೆಂಡತಿ ಗಂಡನಿಗೆ ಕೇಳ್ತಾಳಂತೆ, ರೀ ನಿಮಗೂ ಆ ಕೆಲಸದೊಳಗೆ ಏನಾದ್ರು ಸಂಬಂಧ ಇದೆಯಾ, ಏನಂತ ಅಫೇರ್ಸ್ ಇದೆಯೋ? ಅಯ್ಯಯ್ಯೋ ಎಂತ ಯಾಕೆ ಈ ಪ್ರಶ್ನೆ ಕೇಳ್ತಿ? ಇಲ್ಲ ಮೊದಲು ನನ್ನನ್ನು ಅಮ್ಮ ಅಮ್ಮ ಅಂತ ಕರಿತಿದ್ದು, ಈಗ ಅಕ್ಕ ಅಕ್ಕ ಅಂತ ಕರಿತಾ ಇದ್ದಾರೆ. ಇವನು ಅಯ್ಯೋ ಹಾಗೇನಿಲ್ಲ ಕಣೆ, ನೀನೇ ನನ್ನ ಮುದ್ದು ರಾಣಿ, ನೀನೇ ನನ್ನ ಗಿಣಿ ಹೋಗಿ ಅಪ್ತಾನೆ. ಅಪ್ತವಾಗ ಇವಳಿ ಹಾಗೆಲ್ಲ ಮಾಡಬೇಡ್ರಿ, ಅಲ್ಲಿ ಕೆಲಸದವ್ರು ನೋಡ್ತಾ ಇದ್ದಾಳೆ ಅಂತ. ಅಷ್ಟೊತ್ತಿಗೆ ಆ ಕೆಲಸದವ್ರು ಹೇಳ್ತಾಳೆ, ಹೇಳಿ ಅಮ್ಮ ಅವ್ರು ಹೇಳಿ ಅಮ್ಮ, ನನಗಂತೂ ಹೇಳಿ ಹೇಳಿ ಸಾಕಾಯ್ತು. ನಾನು ಶಾಲೆಗೆ ಹತ್ತಿದಾಗ ನಮ್ಮ ತಂದೆಗೆ ನನ್ನನ್ನು, ನಾನು BA ಮಾಡ್ತೀನಪ್ಪ, MA ಮಾಡ್ತೀನಿ, ಲೆಕ್ಚರ್ ಆಗ್ತೀನಿ, ನನಗೆ ದೇವ್ರು ಬಾಯಿ ಕೊಟ್ಟಿದ್ದಾನೆ. ನಮ್ಮ ಅಪ್ಪನಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ. ನಮ್ಮಪ್ಪ ಒಯ್ದು ನಾನು BComಗೆ ಹಾಕಿದ. ನಾನು BCom ಡಿಗ್ರಿನ ಯಾರಾದರೂ ಖರೀದಿ ಮಾಡಿದ್ರೆ ಇವತ್ತಿಗೂ ಒಂದು 10 ರೂಪಾಯಿಕೋ 20 ರೂಪಾಯಿಕೋ ಕೊಡ್ತೀನಿ ನಾನು. ಅದರಿಂದ ನನಗೆ ಏನೂ ಉಪಯೋಗ ಆಗಿಲ್ಲ. ಆದರೆ ನಾನು ಸ್ವತಂತ್ರವಾಗಿ ಏನು ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಅಭ್ಯಾಸ ಮಾಡಿಕೊಂಡು BG ಕೈಲಾಸಂರಂಥವ್ರನ್ನ ಓದಿದೆ. ಇವತ್ತು ಅದು ನನಗೆ ಅನ್ನವಾಯಿತು, ಹೆಸರು, ಕೀರ್ತಿ ಅನ್ನೋದನ್ನು ಕೊಡ್ತು. ನಿಮ್ಮಂಥವ್ರ ಮುಂದೆ ಇಂಥವ್ರ ಮುಂದೆ ಕೂತು ಮಾತಾಡೋಂತ ಕೊಡ್ತೀವಿ. 5 ವರ್ಷದ ಮಗು ಅಮ್ಮ ಐ ಲವ್ ಯು ಅಂತು, ತಾಯಿ ಐ ಲವ್ ಯು ಟು ಅಂದ್ಲು. 10 ವರ್ಷದ ಮಗು ಬಂದ ಅಮ್ಮ ಐ ಲವ್ ಯು ಅಂದ, ತಾಯಿ ಏನೋ ಐಸ್ ಕ್ರೀಮಿಗೆ ದುಡ್ಡು ಬೇಕಾ ತಗೋ 5 ರೂಪಾಯಿ ಅಂತ ಕೊಟ್ಲು. 20 ವರ್ಷದ ಮಗ ಬಂದ ಅಮ್ಮ ಐ ಲವ್ ಯು ಅಂದ, ಏನಪ್ಪ ಆಗ್ಲೇ ಲವ್ವಿಗೆ ಬಿದ್ಯಾ ಅಂದ್ಲು. ಅಮ್ಮಂಗೆ ಗೊತ್ತು, ಯಾಕೆಂದ್ರೆ ತಾಯಿ ಕರಳದ್ದು. 25 ವರ್ಷದ ಮಗ ಬಂದ ಐ ಲವ್ ಯು ಅಂದ, ಗೊತ್ತಾಯ್ತು ಬಿಡು ಯಾವ ಹುಡುಗಿ ಅಂದ್ಲು. 30 ವರ್ಷಕ್ಕೆ ಬಂದ ಐ ಲವ್ ಯು ಅಂದ, ಗೊತ್ತಾಯ್ತು ಬಡ್ಕಂಡೆ ತಾನೆ ನಿನಗೆ, ಆ ಹುಡುಗಿ ಬೇಡ ಅಂತ ಕಟ್ಕೊಂಡಿದ್ಯಾ ಅನುಭವಿಸು ಅಂದ್ಲು. 40 ವರ್ಷಕ್ಕೆ ಬಂದ ಐ ಲವ್ ಯು ಅಂದ, ನೀನು ಎಷ್ಟು ಐ ಲವ್ ಯು ಅಂದ್ರು ನಾನು ಮಾತ್ರ ವಿಲ್ಲನ್ನ ಸೈನ್ ಮಾಡ್ಕೊಡಲ್ಲಪ್ಪ, ನೀನು ಅನುಭವಿಸಿದ್ಯಾ ನೀನೇ ಅನುಭವಿಸು, ನಿನ್ನ ಆಯ್ಕೆ ಅಂದ್ಲು. ಮಕ್ಕಳ ಬದುಕಿಗೆ ಆದಷ್ಟು ತಂದೆ ತಾಯಿಗಳ ವಿಚಾರಗಳನ್ನ ಸೇರಿಸ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ಆ ಮನೆ ನಿಜವಾಗಿ ನಂದನವನವಾಗುತ್ತೆ. ಇದು ವಿರಾಮದ ನಂತರ ಮತ್ತೊಮ್ಮೆ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮೊಟ್ಟಿಗೆ ಸುಧಾ ಅವರಿದ್ದಾರೆ, ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಸಾಮಾನ್ಯವಾಗಿ ಮೇಡಮ್, ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದಿರುವಂಥ ಹೆಣ್ಮಕ್ಳಿಗೆ ಆರಾಮಾಗಿ ಒಂದು ಎಜುಕೇಷನ್ ಮಾಡ್ಕೊಳ್ಳೋಣ, ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋಣ, ಆಮೇಲೆ ಯಾವುದೋ ಒಂದು ಮದುವೆ ಆಗಿ ಒಂದು ನೆಮ್ಮದಿ ಆಗಿರೋ ಜೀವನವನ್ನು ನಡೆಸೋಣ, ಹೀಗೆಲ್ಲ ಕನಸುಗಳಿರುತ್ತೆ ಸಾಮಾನ್ಯವಾಗಿ. ನೀವು ಅದೆಲ್ಲದನ್ನ ಆಚೆ ಬಂದು ಒಂದು ಮಿಸಸ್ ಯೂನಿವರ್ಸ್ ಪಟ್ಟವನ್ನು ತೆಗೆದುಕೊಂಡು ಸುಧಾ ವೆಂಚರ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಹಾಕಿ ಅದೆಷ್ಟೋ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆಯನ್ನು ನೀಡಬೇಕು ಅಂತ ಮುಂದೆ ಬರೋದಿದೆಯಲ್ಲ, ಈ ಒಂದು ಧೈರ್ಯ ಮಾಡಲಿಕ್ಕೆ ನಿಮಗೆ ಸ್ಫೂರ್ತಿ ಆಗಿದೆಯೇನು ಅಂತ? ಸ್ಫೂರ್ತಿ ಆಗಲಿಕ್ಕೆ 1 2 ಒಬ್ಬರ ಇಬ್ಬರ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಸಾಧನೆ ಮಾಡಿರುವಷ್ಟು ಮೇ ಬಿ ಗಂಡು ಮಕ್ಕಳ ಸಾಧನೆ ಮಾಡಲಿಲ್ಲ ಅಂತ ಹೇಳ್ತೀನಿ, ಕ್ಷಮಿಸಿ. ಹಾಗಾಗಿ ನಮ್ಮ ಮದರ್ ತೆರೀಸಾ ಆಗ್ಬೋದು, ಸೊ ತುಂಬ ಹಿಂದೆ ಹೋಗದೇ ಇದ್ರೂ ಕಿತ್ತೂರು ರಾಣಿ ಚೆನ್ನಮ್ಮ, ಮದರ್ ತೆರೀಸಾ, ನಮ್ಮ ಇಂದಿರಾ ಗಾಂಧಿಯವರು, ಕಲ್ಪನಾ ಚಾವ್ಲಾ, ಹೀಗೆ ಹೆಸರುಗಳು ತಗೊಳ್ತಾ ಹೋದರೆ 100 ಸಾವಿರಾರು ಹೆಣ್ಣು ಮಕ್ಕಳು ಸಾಧಕರು ನಮ್ಮ ಭಾರತದಲ್ಲಿದ್ದಾರೆ, ನಮ್ಮ ಕರ್ನಾಟಕದಲ್ಲಿ.
ಸೊ ನಾನು ಚಿಕ್ಕ ಹುಡುಗಿಯಿಂದ ಅಂದ್ಕೊಳ್ಳೋದು ಮನುಷ್ಯ ಯಾವಾಗ್ಲೂ ಮನುಷ್ಯ ಹುಟ್ಟಿರೋದು ಯಾಕೆ ನಾನು ನೋಡ್ತಾ ಬರ್ತಿದ್ದು. ಬೆಳಗ್ಗೆ ಆಗುತ್ತೆ, ತಿಂಡಿ ತಿಂತೀವಿ, ಏನೋ ಕೆಲಸ ಮಾಡ್ತೀವಿ, ಮತ್ತು ಊಟ ಮಾಡ್ತೀವಿ, ಮತ್ತೇನೋ ಕೆಲಸ ಮಾಡ್ತೀವಿ, ರಾತ್ರಿ ಊಟ ಮಾಡಿ ನಿದ್ರೆ ಮಾಡ್ತೀವಿ. ಮನುಷ್ಯ ಇಷ್ಟಕ್ಕೇನೆ ಹುಟ್ಟಿರೋದು, ತಿಂದು ಏನೋ ಒಂದು ಮಾಡಿ ನಿದ್ರೆ ಮಾಡಲಿಕ್ಕೆ. ನಾವು ನಮ್ಮ ಎಫರ್ಟಿಂದ ಏನಾದರೂ ಸಾಧಿಸ್ತೀವಿ ಅಂತಂದರೆ ಸುಮಾರು ಜನ 90% ತಮಗಾಗಿ, ತಮ್ಮ ಸಂಸಾರಕ್ಕಾಗಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಕೂಡಿಡೋದಕ್ಕೆ ಮಾಡಿಡ್ತಾರೆ. ಇದನ್ನು ಬಿಟ್ಟು ಏನಾದರೂ ಒಂದು ಮುಂದಿನ ಪೀಳಿಗೆಗೆ ಆಗಲಿ, ಇವಾಗ ನಮ್ಮ ಕಾಲಕ್ಕಾಗಲಿ ಒಂದಷ್ಟು ಜನಕ್ಕೆ ಉಪಯೋಗ ಆಗೋವಂಥದ್ದು, ಸಹಾಯ ಆಗೋವಂಥದ್ದು, ಹಣ, ಧನ, ಧಾನ್ಯ ಇದೊಂದೇ ಅಲ್ಲ. ಮನುಷ್ಯ ಅವನಿಗೆ ಬೇಕಾಗಿರೋ ಒಂದು ದೊಡ್ಡ ವಸ್ತು ಅಂದರೆ ಆರೋಗ್ಯ. ಆ ಆರೋಗ್ಯ ಎಲ್ಲಿಂದ ಬರುತ್ತೆ? ಹಣಕಾಸಿನಿಂದನೇ ಅಲ್ಲ, ಬರೀ ಊಟದಿಂದನೇ ಅಲ್ಲ, ಸಂತೋಷವಾಗಿರಬೇಕು. ಸೊ ಸಂತೋಷವಾಗಿರಬೇಕು ಅಂದರೆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಹಾಗಾಗಿ ನಾನು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ಖುಷಿಯಾಗಿದ್ದುಕೊಂಡು ಸೊ ನನ್ನ ಸುತ್ತಮುತ್ತಲಿನ ಜನರನ್ನು ಖುಷಿಪಡಿಸುವಂತಹ ಒಂದು ಕಾರ್ಯಕ್ರಮಗಳಾಗಬಹುದು, ಏನು ಕೆಲಸ ಮಾಡ್ಬೋದು. ಸೊ ಆವಾಗ ನಾನು ಈ ಕ್ಷೇತ್ರನ ಆರಿಸ್ಕೊಂಡಿದ್ದು ಒಂದು. ಅದರ ಜೊತೆಗೆ ಈಗ ನಾನು ಕೆಲಸ ಮಾಡ್ತೀನಿ ಅಂದರೆ ನಾನೊಬ್ಬಳೇ ಏನೋ ಒಂದು ದುಡಿಮೆ ಮಾಡ್ಕೊಳ್ತೀನಿ ಅಂತಲ್ಲ. ಈಗ ನೋಡಿ, ನಮ್ಮ ಸುಧಾ ವೆಂಚರ್ಸಲ್ಲಿ ಟೀಮ್ ಅಂತಂದರೆ ಮೊನ್ನೆ ಕನಕಗಿರಿ ಉತ್ಸವಕ್ಕೆ 450 ಜನ ಕೆಲಸ ಮಾಡಿದ್ದು. 450 ಜನಕ್ಕೆ ನೀವು ಫ್ರೀಯಾಗಿ ಊಟ ಕೊಟ್ಟು ಮನೆ ಕೊಟ್ಟರೆ ತಿಂದು ನಿದ್ರೆ ಮಾಡ್ತಾರೆ. ಕೆಲಸ ಕೊಟ್ಟರೆ ಕೈ ತುಂಬ ಕೆಲಸ ಮಾಡಿ ಹಣ ಪಡೆದು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ. ಸೊ ನಾವು ನಮ್ಮ ದುಡ್ಡನ್ನು ತೆಗೆದು ಕೊಡದೇ ಇದ್ರು ಅಟ್ಲೀಸ್ಟು ಅವರಿಗೆ ದುಡ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ತೀವಲ್ಲ, ಅದು ಒಂದು ದೊಡ್ಡ ಕೆಲಸ ಅನಿಸುತ್ತೆ. ದೇವರಲ್ಲಿ ಎಲ್ಲರೂ ಕೇಳ್ಕೊಬೇಕಾಗಿರೋದು ಇಷ್ಟೇ, ನಮಗೆ ಕೈ ತುಂಬ ನಿದ್ದೆ ಕೊಡಪ್ಪ, ಒಳ್ಳೆ ಆರೋಗ್ಯ ಕೊಡು, ಕಣ್ ತುಂಬ ನಿದ್ರೆ ಕೊಡು, ಕೈ ತುಂಬ ಕೆಲಸ ಕೂಡ ಸಿಗಲಿ. ಒಂದು ನಮ್ಮ ಸುತ್ತಮುತ್ತ ಯಾರೋ ಹುಡ್ಕೊಂಡೋಗಿ ನಾವು ಸಹಾಯ ಮಾಡಬೇಕಾಗಿದ್ದಿಲ್ಲ. ನಮ್ಮ ಜೊತೆಯಲ್ಲಿರೋರಿಗೆ ಮತ್ತು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಯಾರು ಕಾಣಿಸ್ತಾರೆ ಅವರ ಅವಶ್ಯಕತೆಗಳನ್ನು ನಾವು ಪೂರ್ತಿ ಮಾಡಿದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳ್ತೀನಿ. ಖಂಡಿತ. ಹಾಗೆ ಈ ಸುಧಾ ವೆಂಚರ್ಸಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ನೀವು ಆಯೋಜನೆ ಮಾಡ್ತೀರಾ. ಈಗಾಗಲೇ ನೀವು ಹೇಳಿರೋ ಹಾಗೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮಗಳಾಗಿರ್ಬೋದು, ಸರ್ಕಾರದ ಕಾರ್ಯಕ್ರಮಗಳಾಗಿರ್ಬೋದು, ಅದೆಷ್ಟು ಅವಾರ್ಡ್ ಶೋಸ್ಗಳಾಗಿರ್ಬೋದು, ಈ ರೀತಿ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡುವಾಗ ಒಬ್ಬ ಮಹಿಳೆಯಾಗಿ ಎದುರಿಸಬೇಕಾಗಿರುವಂಥ ಸವಾಲುಗಳು ಏನೇನಿರುತ್ತೆ ಅಂತ? ಸೌಜನ್ಯ, ಥ್ಯಾಂಕ್ ಯು. ಒಳ್ಳೆ ಕ್ವಶನ್ ನೀವು ನನಗೆ ಕೇಳಿದ್ರಿ. ಇದು ಒಂದು ಸಮಾಜಕ್ಕೆ ಮೆಸೇಜೂ ಆಗುತ್ತೆ ನಾನು ಇವಾಗ ಹೇಳುವಂಥ ಮಾತು. ಸ್ಪೆಷಲಿ ಹೆಣ್ಣೆ ಅಲ್ಲ, ಒಂದು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ಆ್ಯಸ್ ಎ ಒಂದು ಮಾಡೆಲ್ ಆಗಿ ನಾನು ಒಂದು ಮಿಸಸ್ ಯೂನಿವರ್ಸ್ ಕಿರೀಟನ ಹೊತ್ತ ನಂತರ ಈ ವಿಷಯ ನಾನು ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬೇರೆ ಹೆಣ್ಣುಮಕ್ಳಿಗೂ ತಿಳಿಬೇಕು ಮತ್ತು ಗಂಡಸಿಗೂ ಈ ವಿಷಯ ತಿಳ್ಕೊಂಡು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿ ನನ್ನ ರಿಕ್ವೆಸ್ಟ್. ಹೊರಗಡೆ ಹೆಣ್ಣುಮಕ್ಕಳು, ಸಾಮಾನ್ಯ ಹೆಣ್ಣು ಮಕ್ಕಳೇ ಬಂದು ಒಂದು ಕೆಲಸ ಮಾಡಬೇಕು, ಹೊರಗಡೆ ಓಡಾಡಬೇಕಂದ್ರೆ ಎಷ್ಟೋ ಫೇಸ್ ಮಾಡಬೇಕು. ನಮಗೆ ಸ್ವತಂತ್ರ ಬಂದಿರ್ಬೋದು, ಬಟ್ ಮಹಿಳೆಗೆ ಪೂರ್ತಿಯಾದ ಸೆಕ್ಯೂರಿಟಿ ಇನ್ನೂ ಸಿಕ್ಕಲಿಲ್ಲ. ಒಂದು ಹೆಣ್ಣು ಮಗಳು ನೋಡಲಿಕ್ಕೆ ಚೆನ್ನಾಗಿದ್ದಾಳೆ ಅಂದ್ರೇ ಅವರು ನೋಡೋ ಗಂಡು ಮಕ್ಕಳ ದೃಷ್ಟಿನೇ ಬೇರೆ ಇರುತ್ತೆ, ಕೆಲವರು, ಎಲ್ಲರೂ ಅಲ್ಲ. ಹಾಗಾಗಿ ನಾನು ಒಂದು ಮಿಸಸ್ ಯೂನಿವರ್ಸ್ ಆಗಿ, ಒಂದು ಮಾಡೆಲ್ ಆಗಿ, ನನಗೆ ಸೀರಿಯಸ್ ಆಗಿ ಕೆಲಸದ ಮೇಲೆ ಕಾನ್ಸಂಟ್ರೇಟ್, ಪೂರ್ತಿ ಇನ್ವಾಲ್ವ್ಮೆಂಟ್, ಶ್ರದ್ಧೆ ಇದೆಲ್ಲ ಇದ್ದಿದ್ದರಿಂದನೇ ಬಹುಶಃ ನಾನು ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಆ ರೀತಿ ತೊಡಗಿಸ್ಕೊಂಡ್ರೂ ಕೆಲವರು ನೋಡೋ ದೃಷ್ಟಿನೇ ಬೇರೆ ಆಗಿತ್ತು. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾನು ಸುಮಾರು ಜನಕ್ಕೆ ಹೀಗೆ ಹೇಳಿದ್ದೀನಿ, ನಾನು ಮೇಲ್ಗಡೆ ನೀವು ನೋಡಲಿಕ್ಕೆ ಹುಡುಗಿ ಇರ್ಬೋದು, ಒಳಗಡೆಯಿಂದ ಹುಡುಗನೇ ನಾನು. ಆ ಥರ ನಿಮ್ಮ ತಲೆಯಲ್ಲಿದ್ದರೆ ದಯವಿಟ್ಟು ಕ್ಷಮಿಸಿ, ಅದನ್ನು ತೆಗೆದುಬಿಡಿ. ನಾನು ಹೆಣ್ಮಕ್ಳು ನೋಡುವಾಗ ಗಂಡು ಮಕ್ಕಳು ಆ ಕಡೆ ಈ ಕಡೆ, ನಾನು ಸೀದಾ ಹೇಳ್ತೀನಿ, ಮುಖ ನೋಡಿ ಮಾತಾಡಿ, ನಾನು ಕಣ್ಣು ನೋಡಿ ಮಾತಾಡಿ. ಅವ್ರ ಮುಖದ ಮೇಲೇ ಹೇಳ್ತೀನಿ, ಇನ್ನೊಂದು ಸಲ ಅವ್ರು ಹಾಗೆ ಮಾಡಲ್ಲ. ಈ ವಿಚಾರಗಳ ಯಾಕೆ ಹೇಳ್ತಿದ್ದೀನಿ ಅಂದರೆ ಸುಮಾರು ಹೆಣ್ಮಕ್ಳು ಇದನ್ನೆಲ್ಲ ಫೇಸ್ ಮಾಡ್ತಿರ್ತಾರೆ. ಸೊ ನನ್ನ ತಲೆಗೆ ಬಂದಿದ್ದು,
ಇದನ್ನು ಫ್ಯಾಷನ್ ಇಂಡಸ್ಟ್ರಿ ಅಂತಂದರೆ, ಮಾಡೆಲ್ ಅಂದರೆ ಬೇರೆಯೇ ನಿಮ್ಮ ಯೋಚನೆ ಇದೆ ತಲೆಗಳಲ್ಲಿ. ದಯವಿಟ್ಟು ಅದನ್ನು ತೆಗೀರಿ. ಇದು ಒಂದು ವೃತ್ತಿ, ಒಂದು ಫ್ಯಾಷನೇಟ್ ಹೆಣ್ಮಕ್ಳಿಗೆ. ಅವ್ರನ್ನ ಬೆಳಿಲಿಕ್ಕೆ ಬಿಡಿ. ನೀವು ಅವರಿಗೆ ಸೆಕ್ಯೂರಿಟಿ ಆಗಬೇಕು. ನಿಮ್ಮ ಜೊತೆಲಿ ಕೆಲಸ ಮಾಡೋವಂಥ ಹೆಣ್ಮಕ್ಳಿಗೆ ನೀವು ಅಣ್ಣ ತಮ್ಮಂದ್ರಾಗಬೇಕು. ನಿಮ್ಮನೆ ಹೆಣ್ಮಕ್ಳನ್ನ ನೀವು ಹೇಗೆ ಕೇರ್ ಮಾಡ್ತೀರಾ, ಹೇಗೆ ಕಾಪಾಡ್ಕೊಳ್ತೀರಾ, ನೀವು ಹಾಗೆ ಕಾಪಾಡಿಕೊಂಡು ಕೇರ್ ಮಾಡಿದರೆ ನಮ್ಮ ಭಾರತದ ಹೆಣ್ಣುಮಕ್ಕಳು ಇನ್ನಷ್ಟು ಸಾಧಿಸ್ತಾರೆ. ಖಂಡಿತ. ಇದನ್ನೆಲ್ಲ ಜಾರಿಗೆ ತರಬೇಕು. ಇನ್ನಷ್ಟು ಹೆಣ್ಣು ಮಕ್ಕಳಿಗೆ ಒಂದು ಪ್ರೊಟೆಕ್ಷನ್ ಆಗ್ಬೋದು. ಅವಳಿಗೆ ಧೈರ್ಯ ಬರೋಂತಹ ಒಂದು ಕೆಲಸ ಕಾರ್ಯಗಳನ್ನು ಜಾರಿಗೆ ತಗೊಂಡು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಹುಶಃ ಯಾವುದೇ ವೃತ್ತಿ ಆದರೂ ಕೂಡ ಈ ರೀತಿಯ ಒಂದಷ್ಟು ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಕಂಡು ಬರುತ್ತೆ ಅನಿಸುತ್ತೆ. ನೀವು ಹೇಳಿರೋ ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ ಧೈರ್ಯವಾಗಿ ಅದರ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಬಹುಶಃ ಈ ಸಮಸ್ಯೆಗಳಿಗೆ ನಾವು ಏನಾದರೂ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಹೌದು, 100% ನಿಜ. ನೋಡೋರ ದೃಷ್ಟಿ ಏನೇ ಇರಲಿ, ಅವರು ಯೋಚನೆ ಮಾಡೋ ಥಾಟ್ಸ್ ಏನೇ ಇರಲಿ, ನಾವು ಕರೆಕ್ಟಾಗಿದ್ದರೆ, ನಮ್ಮ ಯೋಚನೆ ಕರೆಕ್ಟಾಗಿದ್ದರೆ, ನಮ್ಮ ಗುರಿಯೆಡೆಗೆ ನಾವು ನೋಡ್ತಿದ್ರೆ ಯಾರು ಏನು ಮಾಡಲಿಕ್ಕಾಗಲ್ಲ. ಖಂಡಿತ ನಾವು ಅಂದ್ಕೊಂಡಿದ್ದು ಸಾಧಿಸ್ತೀವಿ. ಹೆಣ್ಣು ಮಕ್ಕಳಿಗೆ ಧೈರ್ಯನೇ ಒಂದು ಅಸ್ತ್ರ, ನಿಮ್ಮ ಮಾತೇ ಒಂದು ಅಸ್ತ್ರ. ಇದನ್ನು ತಿಳ್ಕೊಳ್ಳಿ. ಧೈರ್ಯವಾಗಿ ನಿಮ್ಮ ಗೋಲನ್ನು ರೀಚ್ ಆಗಿ ನೀವು ನಿಮ್ಮ ಕನಸನ್ನು ಯಾವತ್ತೂ ಸಾಯಕ್ಕೆ ಬಿಡಬೇಡಿ. ಆ ಕನಸನ್ನು ನನಸು ಮಾಡ್ಕೊಳ್ಳಿ. ಧನ್ಯವಾದಗಳು. ತುಂಬ ಒಳ್ಳೆ ಮಾತನ್ನ ಹೇಳಿದ್ದೀರಾ. ಬಹುಶಃ ನಮ್ಮೆಲ್ಲ ಮಹಿಳೆಯರಿಗೂ ಒಂದು ಸ್ಫೂರ್ತಿ ಅನಿಸ್ತು ಈ ಒಂದು ಮಾತನ್ನ ಕೇಳಿ ನಾವು. ಹಾಗೆ ಇಷ್ಟೆಲ್ಲ ಕೆಲಸಗಳನ್ನು ನೀವು ಮಾಡುವಾಗ ನಿಮ್ಮ ಕುಟುಂಬದ ಬೆಂಬಲ ಹೇಗಿತ್ತು ಅಂತ, ಮೊದಲಾಗಿ ಅವರೇನಾದರೂ ತಡೆದ್ರ ಅಥವಾ ಮೊದಲಿಂದನೂ ಕೂಡ ಸಹಕಾರ ನೀಡ್ತಾ ಬಂದ್ರ? ಹೇಗಿತ್ತು ಕುಟುಂಬದ ಬೆಂಬಲ, ವಿಶೇಷವಾಗಿ ನಿಮ್ಮ ಪತಿಯ ಬೆಂಬಲ ಹೇಗಿತ್ತು ಅಂತ? ಓಕೆ, ನಾವು ಹೇಳಬೇಕು ಅಂದರೆ ಒಳ್ಳೆ ಫ್ಯಾಮಿಲಿಯಲ್ಲೇ ಹುಟ್ಟಿದ್ದು. ಅಂದರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿತ್ತು. ನನ್ನ ಅಜ್ಜ ಎಲ್ಲ ತುಂಬ ರಿಚ್ ಆಗಿದ್ದವರೇನೆ. ತಂದೆ ಕಾಲಕ್ಕೆ ಸ್ವಲ್ಪ ಎಲ್ಲ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಹುಟ್ಟಿದಾಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ಆಗಿರುತ್ತೆ. ಹಾಗೆ ಬೆಳೀತಿದ್ದಂಗೆ ನಮ್ಮ ತಂದೆಯವರೆಲ್ಲ ತುಂಬ ಸಾಂಪ್ರದಾಯಿಕ ಫ್ಯಾಮಿಲಿ. ಹಾಗಾಗಿ ಅವರುಗಳು ಸಿನಿಮಾ, ಈ ಫ್ಯಾಷನ್ ಇಂಡಸ್ಟ್ರಿ ಇದಕ್ಕೆಲ್ಲ ಏನು ಬಿಟ್ಟೋರಲ್ಲ. ಇಲ್ಲಮ್ಮ, ನಾವು ಆ ಥರ ಎಲ್ಲ ಹೆಣ್ಮಕ್ಳನ್ನೆಲ್ಲ ಹೊರಗಡೆ ಕಳಿಸ್ಲಿಕ್ಕಾಗಲ್ಲ, ಫ್ಯಾಮಿಲಿಗಳಲ್ಲಿ ಬೇರೆ ರೀತಿಯಾಗಿ ಹೋಗುತ್ತೆ, ಆಮೇಲೆ ಒಳ್ಳೆ ಹುಡುಗ ಸಿಕ್ಕಲ್ಲ ಅಂತ ಎಲ್ಲ ನನ್ನನ್ನು ಆ ರೀತಿಯಾಗಿ ಅವರೇನು ಹೊರಗಡೆ ನನಗೆ ಬೆಳೀಲಿಕ್ಕೆ ಆ ಥರ ಪ್ರೋತ್ಸಾಹ ಕಮ್ಮಿನೇ ಅಂತ ಹೇಳ್ತೀನಿ. ಮದುವೆ ಆದ ನಂತರ ಮನೆಯವರು ಸ್ಟಾರ್ಟಿಂಗಲ್ಲಿ ಅವರು ಒಂದು ಸ್ವಲ್ಪ, ಆಮೇಲೆ ನನಗೆ ನನ್ನ ಮಗಳು ಹುಟ್ಟುತ್ತಾಳೆ, ಮಗಳು ದೊಡ್ಡೋಳಾಗ್ತಾಳೆ, ಮೆಡಿಕಲ್ ಜಾಯಿನ್ ಆಗ್ತಾಳೆ. ಆನಂತರ ನಾನು ಮನೆಯವರಿಗೆ ಹೇಳಿದ್ದಷ್ಟೇ, ನೋಡಿ ನನಗೂ ವಯಸ್ಸಾಗ್ತಿದೆ, ನನ್ನ ಕನಸಾಗೆ ಉಳಿದು ಬಿಡುತ್ತೆ, ಯಾವಾಗ ಮಾಡೋದು, ನನ್ನ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಏನಾದರೂ ನೀವು ಇವಾಗಲಾದರೂ ಪರ್ಮಿಷನ್ ಕೊಡಬೇಕು. ಸ್ಟಾರ್ಟಿಂಗಲ್ಲಿ ಹಾಗೆ ಆಗುತ್ತೆ ಅದೆಲ್ಲ. ಸೊ ಸ್ವಲ್ಪ ಹಾಗೆ ಫೈಟ್ ಮಾಡ್ಕೊಂಡು ಬರ್ತಿದ್ದಂಗೆ ಅವರಿಗೆ ಭಯ, ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ನೀನು ಹೆದರಿಸ್ತೀಯ ನಿಜ, ಆದರೆ ಪ್ರಪಂಚ ಹಾಗಿರಲ್ಲ, ಹೊರಗಡೆ ಹೋದರೆ ಅನಿವಾರ್ಯತೆ ಆಗೋಗುತ್ತೆ, ಕುಗ್ಗೋಗ್ತೀಯ, ನೀನು ಆರಾಮಾಗಿರು, ಏನು ಕಡಿಮೆ ಆಗಿದೆ ನಮಗೆ, ತಿನ್ಕೊಂಡು ಉಣ್ಕೊಂಡು ನೀನು ಬಿಸ್ನೆಸ್ ಏನೋ ಮಾಡ್ಕೊಂಡಿರು. ಬಟ್ ನಾನು ಕೇಳೋಲ್ಲ, ಏನಾದರೂ ಸಾಧಿಸ್ಬೇಕು ಅಂತ. 1 by 1 ಸಕ್ಸಸ್ ಆಗ್ತಿದ್ದಂಗೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣಂದ್ರಾಗ್ಬೋದು, ಸೊ ನನ್ನ ತಂದೆ ಆಗ್ಬೋದು, ತಮ್ಮ ಆಗ್ಬೋದು, ಹಸ್ಬೆಂಡ್ ಆಗ್ಬೋದು, ಮಗಳಾಗ್ಬೋದು, ಪೂರ್ತಿ ಪ್ರೋತ್ಸಾಹ ಸಿಗ್ತಾ ಇದೆ. ಸೊ ಅವರ ಒಂದು ಪ್ರೋತ್ಸಾಹದಿಂದನೇ ನಾನು ಬೆಳೆದು ಬಂದಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಎಲ್ಲರೂ ಹೇಳ್ತಾರೆ, ಒಂದು ಸಾಧಕ ಪುರುಷನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತ. ಹಾಗೆಯೇ ಒಂದು ಹೆಣ್ಣಿಂದೆ ಒಂದು ಫ್ಯಾಮಿಲಿ ಗಂಡು ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿದೆ. ಬಹುಶಃ ಕುಟುಂಬ ಹಾಗೂ ನಿಮ್ಮ ಪತಿಯ ವಿಶೇಷ ಬೆಂಬಲದಿಂದ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಲೇ ನಾವು ಕೂಡ ಭಾವಿಸ್ತೀವಿ. ಹಾಗೆ ಈ ಒಂದು ಮಿಸ್ಸಸ್ ಯೂನಿವರ್ಸ್ ಚಾಮ್ ಈ ಒಂದು ಸ್ಪರ್ಧೆಗೆ ಹೋಗುವಾಗ ನೀವು ಏನೆಲ್ಲ ತಯಾರಿಗಳನ್ನು ಮಾಡ್ಕೊಂಡು ಹೋದ್ರಿ ಅಂತ, ನಿಮ್ಮ ವೈಯಕ್ತಿಕ ತಯಾರಿ ಏನಾಗಿತ್ತು ಅಲ್ಲಿಗೆ? ನಿಜ ಹೇಳಬೇಕು ಅಂದರೆ ನಾನು ತಯಾರಿನೇ ಏನು ಮಾಡಿರಲಿಲ್ಲ. ಯಾಕೆ ಅಂತಂದರೆ ನಾನು ಮಿಸಸ್ ಯೂನಿವರ್ಸ್ ಪ್ಲ್ಯಾಟ್ಫಾರ್ಮ್ಗೆ ಆನ್ಲೈನ್ ಆಡಿಷನ್ಗೆ ಅಪ್ಲೈ ಮಾಡಿದಾಗ ಮೇ ಬಿ ಒಂದು 1 week or 10 days ಇತ್ತಷ್ಟೇ, ಸೆಲೆಕ್ಟ್ ಆಗಿಬಿಡ್ತೀನಿ. ಸುಮ್ಮನೆ ಹಾಗೆ ನಾನು ಅಪ್ಲೈ ಮಾಡಿದ್ದು. ಹಾಗಾಗಿ ವಿತಿನ್ 10 days ನಾನು
ಅಲ್ಲಿ ನಿಮ್ಗೆ ಗೊತ್ತಲ್ಲ, ಸುಮಾರು ಅಷ್ಟು ದಿನ ಕಾಂಪಿಟೇಷನ್ಗೆ 12 ಡೇಸ್ 20 ಡೇಸ್ ಸ್ಟೇ ಮಾಡಬೇಕು. ಸೊ ನಮ್ಮ ಒಂದು ಕಾಸ್ಟ್ಯೂಮ್ಸ್ ಪ್ರಿಪ್ರೇಷನ್ ಆಗ್ಬೋದು, ನಾನು ಪ್ರಿಪೇರ್ ಆಗೋದಾಗ್ಬೋದು, ತುಂಬಾ ಇರುತ್ತೆ. ಲಾಸ್ಟ್ ಮೂಮೆಂಟಲ್ಲಿ ಹಾಗೇ ಹರಿ ಬರಿ ನಂದು ಒಂದು ಸ್ವಲ್ಪ ಹಾಗೇ ಇರುತ್ತೆ. ಫೈನಲ್ ಬರೋವರೆಗೂ ಏನು ಪ್ರಿಪೇರ್ ಮಾಡಿರಲ್ಲ, ಬಟ್ ಆಮೇಲೆ ಎಲ್ಲ ಪ್ರಿಪೇರ್ ಆಗಿ ಅದು ನೀಟಾಗಿ ಹೋಗಿರುತ್ತೆ. ಅಲ್ಲೂ ಹಾಗೆ ಆಯಿತು. ಸೊ ಪ್ರತಿಯೊಂದೂ ಆ ಕ್ಷಣಗಳಲ್ಲೇ ಒಂದೊಂದೇ ತಯಾರಿ ಮಾಡಿಕೊಂಡು ಹೊರಟಿದ್ದು. ಓಕೆ, ಸೊ ಹಾಗಾದರೆ ಮುಂದೆ ಏನೆಲ್ಲ ಯೋಜನೆಗಳಿದೆ ಅಂತ, ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡಬಹುದಾ ಅಥವಾ ಬೇರೆ ಏನಾದರೂ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ, ಹೇಗೆ? ಹೌದು, ತುಂಬಾ ಯೋಜನೆಗಳಿದೆ. ನನ್ನ ಕನಸು ಪೂರ್ತಿ ಮಾಡೋಕ್ಕೆ ನನ್ನ ಆಯುಸ್ಸು ಸಾಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನೀಗ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಏನು ಈವೆಂಟ್ಸ್ ಮಾಡ್ತಿದ್ದೀನಿ, ಸುಮಾರು ಕಂಟ್ರಿಗಳಲ್ಲಿ ಇವಾಗ ಆರ್ಗನೈಸ್ ಮಾಡಿದ್ದೀನಿ. ಶ್ರೀಲಂಕಾ ಆಗ್ಬೋದು, ಇಂಡೋನೇಷ್ಯಾ, ಬಾಲಿ ಆ್ಯಂಡ್ ದುಬೈ, ಲಂಡನ್, ಮೆನಿ ಕಂಟ್ರೀಸ್ ಇನ್ನು ನಮ್ಮ ಇಂಡಿಯಾನಲ್ಲೂ. ಇದೇ ರೀತಿಯಾಗಿ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಈವೆಂಟ್ಸ್ ನಾನು ಆರ್ಗನೈಸ್ ಮಾಡ್ತಾ ಹೋಗಬೇಕು. ಮತ್ತು ನಮ್ಮ ಒಂದು ಭಾರತದ ಸಂಸ್ಕಾರವನ್ನು ಎಲ್ಲ ದೇಶಗಳಲ್ಲಿ ಎತ್ತಿ ಹಿಡಿಬೇಕು. ಎಷ್ಟು ಪವಿತ್ರವಾದ ಸಂಸ್ಕಾರ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತಿಳಿಸ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇದೆ. ಹಾಗಾಗಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಈವೆಂಟ್ಸ್ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸಿನಿಮಾ ಅಂತ ಅಂದರೆ ನೀವು ಎಲ್ಲೋ ಒಂದು ಮೂಲೆಯಲ್ಲಿ ಆ ಆಸೆ ಉಳ್ಕೊಂಡ್ಬಿಟ್ಟಿದೆ ಇನ್ನು. ಹಾಗಾಗಿ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತೀನಿ, ಮತ್ತು ನಾನೇ ಸಿನಿಮಾ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಇದ್ದೀನಿ. ಒಂದು ಈಗ ನಾವು ಇಬ್ಬರು ಪಾರ್ಟ್ನರ್ಸ್ ಆಗಿ ಒಂದು ಸಿನಿಮಾವನ್ನು ಆಲ್ರೆಡಿ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಆಗಿದೆ, ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಅದು ಟೈಟಲ್ ಎಲ್ಲ ಈಗ ಹೇಳಲಿಕ್ಕೆ ಆಗೋಲ್ಲ. ಮುಂದಿನ ಬೇಗ ನಿಮ್ಮನ್ನ ದೊಡ್ಡ ತೆರೆ ಮೇಲೆ ಕೂಡ ನಾವು ನೋಡುವಂಥ ಅವಕಾಶ ಇದೆ. ಹೌದು, ಖಂಡಿತ. ಸರಿ, ಈಗ ನೀವು ಮಾಡಿರುವಂತಹ ಎಲ್ಲ ಕೆಲಸಗಳನ್ನು ಗಮನಿಸಿ ನಿಮಗೆ ಒಂದಷ್ಟು ಪ್ರಶಸ್ತಿಗಳು ಬಂದಿದೆ. ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಆಗಿರ್ಬೋದು, ಮಲ್ಟಿ ಟ್ಯಾಲೆಂಟ್ ಪ್ರಶಸ್ತಿ ಆಗಿರ್ಬೋದು. ಹಾಗೆ ವಿಶೇಷವಾಗಿ ಶ್ರೀಲಂಕಾ ಸರ್ಕಾರ ಕೂಡ ನಿಮಗೊಂದು ಪ್ರಶಸ್ತಿ ಕೊಡುತ್ತೆ. ಈ ಎಲ್ಲ ಪ್ರಶಸ್ತಿಗಳ ಬಗ್ಗೆ ಮಾತಾಡೋದಾದ್ರೆ, ಪ್ರಶಸ್ತಿಗಳ ಲೆಕ್ಕ ಹಾಕೋಕ್ಕೋದ್ರೆ ಒಂದು 250 ಮೇಲೆ ಪ್ರಶಸ್ತಿಗಳು ಸಿಕ್ಕಿದೆ. ಒಂದು 2-3 ಹಾಗೆ ಹೇಳ್ತೀನಿ. ನನಗೆ ಮೊದಲ ಪ್ರಶಸ್ತಿ ತುಂಬ ಖುಷಿ ತಂದುಕೊಟ್ಟಿದ್ದು, ಶ್ರೀಲಂಕಾ ಗೌರ್ಮೆಂಟ್ ನನ್ನನ್ನು PM ಕಡೆಯಿಂದ ನನಗೆ ಒಂದು ಇಂಟರ್ನ್ಯಾಷನಲ್ ಅಚೀವರ್ ಅಂತ ಹೇಳಿ ಒಂದು ಅವಾರ್ಡ್ ಸಿಗುತ್ತೆ. ಅಲ್ಲಿ ನಮ್ಮನ್ನು ದೇ ರಿಸೀವಿಂಗ್ ಆ್ಯಂಡ್ ಟ್ರೀಟ್ ಮಾಡಿದ್ದಲ್ವ. ಈಗ ನಮ್ಮ ಮೋದಿಯವರೆಲ್ಲ ಎಲ್ಲಾದರೂ ಹೋದರೆ, ಈಗ ನಮ್ಮ CM ಅವರು ಎಲ್ಲಾದರೂ ಹೋದರೆ ಹೇಗೆ ರಿಸೀವ್ ಮಾಡ್ತಾರೆ, ಫೋಟೋಕಾಲ್ಸ್ ಇರುತ್ತೆ, ಆ ರೀತಿಯಾಗಿ ಶ್ರೀಲಂಕಾನಲ್ಲಿ ನಮ್ಮನ್ನು ರಿಸೀವ್ ಮಾಡಿ ಅವರು ಒಂದು ಅವಾರ್ಡ್ ಮಾಡಿದ್ದು ಎಲ್ಲ ನನಗೆ ಒಂದು ರೀತಿಯಾಗಿ ತುಂಬಾ ಖುಷಿ ತರುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ನಮ್ಮ ಇಂಡಿಯಾಗೆ ಆ ಥರ ಅವಾರ್ಡ್ ತೊಗೊಂಡು ಬರ್ತೀನಿ ಅಂತ. ನಂತರ ಹೆಮ್ಮೆಯ ಕನ್ನಡತಿ ಆ್ಯಂಡ್ ಸೊ ದಿ ಬೆಸ್ಟ್ ಈವೆಂಟ್ ಆರ್ಗನೈಸರ್ಸ್, ಅಲ್ಟಿಮೇಟ್ ಟ್ಯಾಲೆಂಟೆಡ್ ಅವಾರ್ಡ್. ಸೊ ಇದೇ ರೀತಿಯಾಗಿ ಸುಮಾರು ಗೌರ್ಮೆಂಟ್ ಅವಾರ್ಡ್ ಸಹ ನಂಗೆ ಸಿಕ್ಕಿದೆ. ಈಗ ರೀಸೆಂಟ್ ಸರ್ಕಾರದ ಒಂದು ಅವಾರ್ಡ್ ಸಹ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಅವಾರ್ಡ್ ಅಂತ ವಿಶಿಷ್ಟ ಸೇವಾ ಪ್ರಶಸ್ತಿ, ಮೆನಿ ಅವಾರ್ಡ್ಸ್. ಈಗ ನನಗೆ ಆ ಅವಾರ್ಡ್ಸ್ ತಗೊಂಡ ನಂತರ ಏನು ಅನಿಸಿದ್ದು ಅಂದರೆ, ಒಬ್ಬ ಸಾಧಕರನ್ನು ಗುರುತಿಸಿ ಅವರನ್ನು ಎನ್ಕರೇಜ್ ಮಾಡೋ ಅಂಥ ಒಂದು ಅವಾರ್ಡ್ ಅನ್ನೋ ಹೆಸರಲ್ಲಿ ಎನ್ಕರೇಜ್ ಮಾಡ್ತಾರೆ ಅನ್ನಿಸ್ತು. ಆವಾಗ ನನ್ನ ತಲೆಗೆ ಬಂದಿದ್ದು, ಎಷ್ಟೋ ಜನ ಹೆಣ್ಮಕ್ಳು ಪಾಪ ಬೇರೆ ಬೇರೆ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ, ಎಲ್ಲರನ್ನೂ ಗುರುತಿಸ್ತಿಲ್ಲ, ಒಂದೊಂದು ಮೂಲೆಯಲ್ಲಿದ್ದಾರೆ, ಅವರಿಗೆ ಬ್ಯಾಕ್ಗ್ರೌಂಡ್ ಇದೆ, ಕನೆಕ್ಟಿವಿಟೀಸ್ ಇದೆ, ಅವ್ರ ಪಾಪ ಅವಾರ್ಡ್ಸ್ ತಗೊಳ್ತಿದ್ದಾರೆ, ಮುಂದೆ ಬರ್ತಿದ್ದಾರೆ, ಬೆಳೀತಿದ್ದಾರೆ. ಬಡ ಹೆಣ್ಮಕ್ಳು ಮತ್ತು ಯಾವುದೋ ಒಂದು ಮೂಲೆಗಳಲ್ಲಿ ಸಾಧನೆ ಮಾಡಿರುವಂಥವ್ರನ್ನು ಗುರುತಿಸಿ ಕರ್ಕೊಂಡು ಬರೋ ವಿಷಯ ಇದೆಯಲ್ಲ, ಅದು ತುಂಬಾ ದೊಡ್ಡದು. ಹಾಗಾಗಿ ನಾನು ಇತ್ತೀಚೆಗೆ ಅವಾರ್ಡ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರೋದೇ ಅದಕ್ಕೆ. ಲಾಸ್ಟ್ ಟೈಮ್ ಶೀರೋ ಅವಾರ್ಡ್ ಅಂತ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ, ಶೀರೋ ಮೀನ್ ಶೀ ಈಸ್ ದ ಹೀರೋ, ಹರ್ ಅಚೀವ್ಮೆಂಟ್ ಒನ್ಲಿ ಹೀರೋ. ಲಾಸ್ಟ್ 2023ಯಲ್ಲಿ ಸಾಲುಮರದ ತಿಮ್ಮಕ್ಕ, ಯಾರಿಗೆ ಗೊತ್ತಿಲ್ಲ ಅವರು, ಅವ್ರಿಗಿಂತ ಸಾಧಕರ ಬೇಕಾ ಅಂಥ ಸಾಧಕರನ್ನು ಕರ್ಕೊಂಡು ಬಂದು ಸಾಧಕರಿಗೆ ಸಾಧಕರಿಂದ ಪ್ರಶಸ್ತಿ, ಸುಮಾರು ಕ್ಷೇತ್ರದ ಅಚೀವರ್ಸ್ಗೆ ನಾವು ಪ್ರಶಸ್ತಿ ಮಾಡ್ತೀವಿ.
ತುಂಬ ಅಪ್ರಿಷಿಯೇಷನ್ ಸಿಗುತ್ತೆ ನಮಗೆ ಆ ಒಂದು ಅವಾರ್ಡ್ಸಿಂದ. ಆಶಿಕಾ ಪೂರ್ಣಚ್ಚ, ಭವ್ಯ ಮೇಡಮು, IAS ಜ್ಯೋತಿ ಮೇಡಮು, ಹಿರೇಮಠ್ ಸಾಹೇಬರು ಡೆಪ್ಯೂಟಿ ಕಮಿಷನರು, ಇವರೆಲ್ಲ ಭಾಗವಹಿಸಿರ್ತಾರೆ. ಅದೇ ಅವಾರ್ಡನ್ನು ಇದೇ ತಿಂಗಳು ಮಾರ್ಚ್ 24ನೇ ತಾರೀಕು ನಾವು ಆರ್ಗನೈಸ್ ಮಾಡಬೇಕು ಅಂತಿದ್ದೀವಿ. ಎಲ್ಲ ಕ್ಷೇತ್ರದ ಸಾಧಕರಿಗೆ ನಾನು ಕೇಳ್ಕೊಳ್ತಿದ್ದೀನಿ, ನೀವು ಒಂದು ನಾಮಿನೇಟ್ ಮಾಡ್ಕೊಳ್ಳಿ, ನೀವು ನಿಮ್ಮ ಸಾಧನೆಗಳ ಪ್ರೊಫೈಲನ್ನು ಕಳಿಸಿ. ಆಲ್ರೆಡಿ ಸುಧಾ ವೆಂಚರ್ಸ್ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ. ಬಹುಶಃ ವಿಶೇಷವಾಗಿರುವಂಥ ಅವಾರ್ಡ್ ಇದು. ಶೀ ಇಸ್ ದ ಹೀರೋ ಅನ್ನೋ ಥರ ಬಹುಶಃ ತುಂಬ ವಿಶೇಷವಾಗಿರುವಂಥ ಅವಾರ್ಡ್. ಎಲ್ಲರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗೆ ದುಬೈಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಆಗುತ್ತೆ, ದುಬೈ ಪ್ರಿನ್ಸ್ ಹಾಗೂ ಮೈಸೂರು ಮಹಾರಾಜ ಅನ್ನುವಂಥ ಈ ಒಂದು ಟೈಟಲ್ ಕೇಳಲಿಕ್ಕೇನೆ ತುಂಬ ವಿಭಿನ್ನ ಆಗಿರುವಂಥದ್ದು. ಏನು ಕಾರ್ಯಕ್ರಮ ಇದು ಅಂತ? ಇದು ಒಂದು ಬೇರೆ ಸಂಸ್ಥೆ ಸ್ಟಾರ್ಟ್ ಮಾಡ್ತಾರೆ, ವಿಶ್ವ ಕನ್ನಡ ಹಬ್ಬ ಅಂತ ಹೇಳಿ. ಸೊ ಅವರು ನನಗೆ ಈ ಕಾರ್ಯಕ್ರಮದಲ್ಲಿ ನೀವು ಬಂದು ಪಾಲ್ಗೊಳ್ಬೇಕು, ಸಹಾಯ ಮಾಡಬೇಕು, ನಿಮ್ಮ ಸಹಯೋಗ ಇರಬೇಕು ಅಂತ ಕೇಳುವಾಗ ನನಗೆ ಕನ್ನಡಕ್ಕೋಸ್ಕರ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತ ಹೇಳಿ ಶಿವಕುಮಾರ್ ಅಪ್ಪಾಜಿಯವರು ಕನ್ನಡಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಆಗೋಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆವಾಗ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ಲು ಲಲಿತಾ ಶೋಕಲ್ಲಿ ಒಂದು ಬ್ಯೂಟಿ ಪೇಜೆಂಟ್ ಇರುತ್ತೆ, ಈ ಕಾರ್ಯಕ್ರಮ ಮುಗಿಸಿ ಬರ್ತೇನೆ, ನನ್ನ ಕೈಲಾಗಿದ್ದು ಸಹಾಯ ಮಾಡ್ತೀನಿ ಅಂತ. ಆಗ ಅಲ್ಲಿ ಬಂದು ನೋಡಿದಾಗ ಯಾರೂ ಲೈನಪ್ ಆಗಿರಲಿಲ್ಲ. ಸೆಲೆಬ್ರಿಟೀಸ್ ಆಗ್ಬೋದು ಅಥವಾ ಒಬ್ಬರು ನಮ್ಮ ಕನ್ನಡದ ರಾಯಭಾರಿಯಾಗಿ ಬರುವಂಥ ವ್ಯಕ್ತಿ ಆಗಬಹುದು, ಒಂದು ಲೋಗೋ ಲಾಂಚ್ ಆಗಿರಲಿಲ್ಲ. ಸೊ ಅಲ್ಲಿಂದ ನಾನು ಇಲ್ಲ, ಎಲ್ಲಿ ಇದು ದುಬೈಯಲ್ಲಿ ಆರ್ಗನೈಸ್ ಮಾಡಬೇಕು, ಆಯಿತು ನಾನು ಆರ್ಗನೈಸ್ ಮಾಡಿಕೊಡ್ತೀನಿ, ನನ್ನ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೆ ನಾನು ಖಂಡಿತ ಕನ್ನಡಕ್ಕೋಸ್ಕರ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಸತತವಾಗಿ 4 ತಿಂಗಳು ಮೊದಲು ಲೋಗೋ ಲಾಂಚ್ ಮಾಡಿ ಆಮೇಲೆ ಯೋಚನೆ ಮಾಡಿದೆ. ಇವರು ಆಲ್ರೆಡಿ ಅಪ್ರೋಚ್ ಮಾಡಿದರು, ಮೈಸೂರು ಮಹಾರಾಜನ ಭೇಟಿಯಾಗೋಕ್ಕಾಗಿರಲಿಲ್ಲ. ಸೊ ನನ್ನ ಕಡೆಯಿಂದ ನನ್ನ ಸ್ನೇಹಿತರ ಮುಖಾಂತರ ಮೈಸೂರು ಮಹಾರಾಜರಿಗೆ ಒಂದು ಅಪಾಯಿಂಟ್ಮೆಂಟ್ ಕೇಳ್ತೇನೆ ನಾನು. ಆಮೇಲೆ ಯಾವ ವಿಚಾರವಾಗಿ ಅಂತ ಹೇಳಿದಾಗ ಈಗ ದುಬೈ ವಿಶ್ವ ಕನ್ನಡ ಹಬ್ಬ ಆರ್ಗನೈಸ್ ಮಾಡಬೇಕು ಅಂತ ಹೇಳಿ. ಸೊ ನನಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಫಸ್ಟ್ ದಿನ ಅವರು ಅರ್ಜೆಂಟಾಗಿ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುತ್ತೆ, ಹೊರಟೋಗಿರ್ತಾರೆ. ಸರಿ, ಆಮೇಲೆ ಸೆಕೆಂಡ್ ಡೇ ಮತ್ತೆ ನಾನು ಕಾದಿದ್ದು ಬಿಡಲಿಲ್ಲ, ಮತ್ತೆ ಸೆಕೆಂಡ್ ಡೇ ಹೋಗ್ತೀವಿ ಮೈಸೂರು ಮಹಾರಾಜರ ಹತ್ರ ಹೋಗಿ ಕೂತ್ಕೊಂಡು, ಹೇಳಿ ಮಾಸುದಾ ಏನು, ನಮ್ಮ ನಾಡಿನ ಪ್ರಭುಗಳು ನೀವು, ಕನ್ನಡ ಅಂದರೆ ಮೈಸೂರು, ಮೈಸೂರು ಸಂಸ್ಥಾನ, ಕರ್ನಾಟಕ ಅನ್ನೋ ಹೆಸರು ನಾಮಕರಣಕ್ಕೆ ಮೊದಲು ಮೈಸೂರು ಸಂಸ್ಥಾನ. ಸೊ ಕನ್ನಡ ಅಂದರೆ ಮೈಸೂರು, ಕನ್ನಡಕ್ಕೆ ನಿಮ್ಮ ಒಂದು ಆ ರಾಜರ ಕಾಲಗಳಿಂದ ಇಲ್ಲಿವರೆಗೂ ನೀವು ಒಂದು ಕನ್ನಡದ ರಾಯಭಾರಿ ಕೊಡುಗೆ ನಾವು ಯಾರು ಮರೆಯೋ ಹಾಗೆ ಇಲ್ಲ ಕರ್ನಾಟಕದಲ್ಲಿ. ಹಾಗಾಗಿ ಒಂದು ಕನ್ನಡವನ್ನು, ನಮ್ಮ ಸಂಸ್ಕೃತಿಯನ್ನು ಬೇರೆ ದೇಶದಲ್ಲಿ ಪಸರಿಸ್ತಿದ್ದೀವಿ, ಅದಕ್ಕೆ ನೀವು ಕನ್ನಡದ ರಾಯಭಾರಿಯಾಗಿ ಬರಲೇಬೇಕು, ನಮ್ಮ ಜೊತೆ ಕೈ ಜೋಡಿಸ್ಬೇಕು, ನಿಮ್ಮ ಸಹಾಯ ಬೇಕು, ಸಹಯೋಗ ಬೇಕು ಅಂತ ಕೇಳಿದಾಗ ಅವರಾಗಲ್ಲ ಅನ್ನಲಿಲ್ಲ. ಕನ್ನಡ ಅಂತ ಹೇಳ್ತಿದ್ದೀರಾ, ಮತ್ತು ಬೇರೆ ದೇಶದಲ್ಲಿ ನಮ್ಮ ಸಂಸ್ಕಾರ ಕನ್ನಡವನ್ನು ಪಸರಿಸಬೇಕು. ನಮ್ಮ ಕನ್ನಡ ಈಗ ಎಲ್ಲಿ, ಯಾವ ಸ್ಥಾನದಲ್ಲಿದೆ, ಯಾವ ನಂಬರಲ್ಲಿದೆ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದರೆ? ಇದು ಎಷ್ಟು ಹಳೆ ಭಾಷೆ ಇದು, ಆದರೆ ಟಾಪ್ 1 ಟಾಪ್ 2 3 10 11 ಸ್ಥಾನದಲ್ಲಿದೆ ನಮ್ಮ ಭಾಷೆ. ಸೊ ನಮ್ಮ ಭಾಷೆಯನ್ನು ಇನ್ನು ಮೇಲ್ ತೊಗೊಂಡು ಬರಬೇಕು, ಇಡೀ ಪ್ರಪಂಚಕ್ಕೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ತೋರಿಸ್ಬೇಕು. ಸೊ ಹಾಗೆ ಹೇಳುವಾಗ ಅವರು ಆಗಲ್ಲ ಅಂತ ಹೇಳಲಿಲ್ಲ, ಖಂಡಿತ ನಾನು ಬರ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು. ದುಬೈಯಲ್ಲಿ ನಾವು ಒಂದು ಮಿನಿ ದಸರಾನೇ ಆರ್ಗನೈಸ್ ಮಾಡಿದ್ವಿ. ಮತ್ತು ನಮ್ಮ ನಟರು ವಸಿಷ್ಠ ಸಿಂಹ ಅವರನ್ನು, ನಮ್ಮ ಸ್ನೇಹಿತರು, ಒಳ್ಳೆ ಸ್ನೇಹಿತರು ಅವರು, ಅವರನ್ನು ಹೋಗಿ ನೀವು ಬಂದು ಅಲ್ಲಿ ಕನ್ನಡಕ್ಕೋಸ್ಕರ ಒಂದು ನೃತ್ಯ ಮಾಡಬೇಕು ಅಂದಾಗ, ನಾನು ಸಿಂಗರಮ್ಮ, ನಾನು ಆ್ಯಕ್ಟರು, ನಾನು ಡ್ಯಾನ್ಸರ್ ಅಲ್ಲ. ಅವರು ಹೇಳಿದಾಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಅಂತ ಹೇಳಿ ಕನ್ನಡಕ್ಕೆ ಒಂದು ಅವರು ಪರ್ಫಾರ್ಮೆನ್ಸ್ ಸಹ ಮಾಡಿದರು. ನಮ್ಮ ಪ್ರೇಮಕ್ಕ ಬಂದಿದ್ದರು, ಭವ್ಯ ಅವರು ಬಂದಿದ್ದರು, ದುಬೈ ಫ್ರೆಂಡ್ಸ್ಗಳಿದ್ರು, ಅಲ್ಲಿನ ಗಣ್ಯರಿದ್ದರು, ಇಲ್ಲಿನ ಸುಮಾರು ಗಣ್ಯರಿದ್ದರು, ನಮ್ಮ ಸೋಮಶೇಖರ್ ಸರ್ ಅವರು, ಸುಮಾರು ಜನ ಇದ್ದರು. ಒಂದು ದೊಡ್ಡ ಸಕ್ಸಸ್ಸೇ ಅಂತ ಹೇಳ್ಬೋದು ದುಬೈ ವಿಶ್ವ ಕನ್ನಡ ಹಬ್ಬ. ಸೊ ನಮ್ಮ ಸಹಯೋಗದೊಂದಿಗೆ, ಸುಧಾ ವೆಂಚರ್ಸ್ ಸಹಯೋಗದೊಂದಿಗೆ ಆ ಕಾರ್ಯಕ್ರಮ ಆಗಿದ್ದು ಒಂದು ಒಳ್ಳೆ ಮೈಲೇಜು ಅಷ್ಟೇ, ಒಂದು ಖುಷಿ ಪಡೋ, ಹೆಮ್ಮೆ ಪಡೋ ಅಂಥ ವಿಷಯ. ಹೌದು.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕನ್ನಡದ ಮಹಿಳೆಯರು ಕೆಲಸ ಮಾಡ್ತಾರೆ ಅಂತ ಅಂದರೆ ನಿಜಕ್ಕೂ ಒಂದು ಹೆಮ್ಮೆ ಪಡುವಂಥ ವಿಚಾರಣೆ ಅದು. ಹಾಗೆ ಈಗ ಸಾಕಷ್ಟು ಮಹಿಳೆಯರಿಗೆ ಗೊಂದಲ ಇರುತ್ತೆ. ತಾವು ಕೂಡ ಮಿಸ್ ವರ್ಲ್ಡ್ ಆಗಬೇಕು, ವಿಶ್ವಸುಂದರಿ ಪಟ್ಟವನ್ನು ಮುಡಿಗೇರಿಸ್ಕೊಳ್ಬೇಕು, ಹೀಗೆ ಒಂದಷ್ಟು ಕನಸುಗಳಿದ್ದೇ ಇರುತ್ತೆ ಸಾಮಾನ್ಯವಾಗಿ. ಆದರೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಇರಲ್ಲ. ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು, ಆಹಾರ ಕ್ರಮ ಬದಲಾಯಿಸ್ಕೊಳ್ಬೇಕಾ ಅಥವಾ ಸೌಂದರ್ಯಕ್ಕೆ ಆದ್ಯತೆ ಕೊಡಬೇಕಾ, ಏನು ಕೂಡ ಅಷ್ಟೊಂದು ಮಾಹಿತಿ ಅವರಿಗೆ ಇರೋದಿಲ್ಲ. ಸೊ ಈಗ ಯಾರು ಮಹಿಳೆಯರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಅಂದರೆ ಎಲ್ಲಿಂದ ಶುರು ಮಾಡಬಹುದು? ಹಾಗಾದರೆ ಏನೆಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕು ಅಂತ? ಓಕೆ, ಬ್ಯೂಟಿ ಪೇಜೆಂಟ್ಗೆ ಬ್ಯೂಟಿ ಪೇಜೆಂಟ್ಗೆ ಮಿಸ್ ಕ್ಯಾಟಗರಿಯವರಿಗೆ ಅವ್ರದ್ದೇ ಆದಂಥ ಒಂದು ಪರ್ಸ್ನಾಲಿಟಿ ಇರಬೇಕು, ಐಟ್ ಇರಬೇಕು. ಸೊ ಇದನ್ನೆಲ್ಲ ನೋಡ್ತೀವಿ. ಮಿಸ್ಸಸ್ ಕ್ಯಾಟಗರಿಯಲ್ಲಿ ಯಾವುದೇ ಒಂದು ಐಟ್ ಆಗ್ಬೋದು, ಪರ್ಸ್ನಾಲಿಟಿ ಆಗ್ಬೋದು ಇಲ್ಲ. ಓಕೆನಾ? ನೀವು ನಿಮ್ಮ ಮೈಂಡಿಂದ ಡಿಸೈಡ್ ಆದರೆ ಅದೇ ಫಸ್ಟ್ ಪ್ರಿಪ್ರೇಷನ್ನು. ಸೆಕೆಂಡು, ಆದಷ್ಟು ಹಾಗೆ ನಾವು ಪರ್ಸ್ನಾಲಿಟಿಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಐಟ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಖಂಡಿತ ಎಫರ್ಟ್ ಹಾಕಿ ನಾವು ಮದುವೆ ಆಗದೆ ಇರೋ ಹೆಣ್ಮಕ್ಳಿಗೂ ಏನು ಕಮ್ಮಿ ಇಲ್ಲ ಅಂತ ಹೇಳಿ ನೀವು ಸ್ವಲ್ಪ ಹೆಣ್ಮಕ್ಳು ಡಯೆಟ್ ಅನ್ನೋದು ಬರೀ ಪರ್ಸ್ನಾಲಿಟಿಗೆ ಅಲ್ಲ, ನಿಮ್ಮ ಒಂದು ಆರೋಗ್ಯಕ್ಕೂ ಸಂಬಂಧಪಟ್ಟಿದ್ದೇನೆ. ಸೊ ನೀವು ತುಂಬ ವರ್ಷಗಳು ಆರೋಗ್ಯವಾಗಿ ಬದುಕಬೇಕು ಅಂತಂದರೆ ನಮ್ಮ ಒಂದು ದಿನನಿತ್ಯದ ಆಹಾರ ಕ್ರಮ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ನಾವು ಲಿಮಿಟಾಗಿ ಫುಡ್ಡೆಲ್ಲ ತಗೊಂಡು ಸ್ವಲ್ಪ ಯೋಗ, ವಾಕ್, ವರ್ಕೌಟ್, ಜುಂಬಾ, ನಿಮ್ಗೆ ಏನು ಇಷ್ಟ, ಡ್ಯಾನ್ಸ್ ಬೇಕಾ ಡ್ಯಾನ್ಸ್ ಮಾಡಿ, ಡೈಲಿ ಒಂದು ಅರ್ಧ ಗಂಟೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಾಗ ಆರೋಗ್ಯವಾಗೂ ಇರ್ತೀರ, ಪರ್ಸ್ನಾಲಿಟಿನೂ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಪ್ರಿಪೇರ್ ಆಗ್ತಾ ಬರಬೇಕು. ಹೇಳಬೇಕು ಅಂದರೆ ನಾನು ಯಾವುದೇ ಕ್ಲಾಸ್ಗೆ ಹೋಗಲಿಲ್ಲ. ಒಂದು ಕಾಸ್ಟ್ಯೂಮ್ ಹೇಗೆ ಹಾಕೋಬೇಕು, ನಾನು ಹೇಗೆ ರೆಡಿ ಆಗಬೇಕು, ಅಥವಾ ನಾನೇನು ಒಂದು ಯಾವುದೇ ಡಯಟಿಸ್ಟನ್ ಜೊತೆಲಿ ಇಟ್ಕೊಂಡಿಲ್ಲ. ಈಗ ಇತ್ತೀಚೆಗೆ ಕೊನೆ ಬೆರಳಿನ ತುದಿಯಲ್ಲೇ ಪ್ರಪಂಚ ಇದೆ ಅನ್ನೋ ಹಾಗೆ ಇಂಟರ್ನೆಟ್ಟು, ಯೂಟ್ಯೂಬ್, ಗೂಗಲ್. ನಿಮ್ಗೇನಾದರೂ ಬೇಕಾ ಯಾರನ್ನೂ ಕೇಳೋದು ಬೇಡ, ಗೂಗಲ್ ಅಮ್ಮನ್ನು ಕೇಳಿ, ಪ್ರತಿಯೊಬ್ಬರು ಹೇಳ್ತಾರೆ. ಪ್ರತಿಯೊಂದು ಹೇಳುತ್ತೆ ಗೂಗಲ್. ಸೊ ಸರ್ಚ್ ಮಾಡಿದರೆ ಹಾಗೆ ಯೂಟ್ಯೂಬ್ಗಳಲ್ಲಿ ನೋಡಿಕೊಂಡು ಸೊ ನೀವು ದಿನನಿತ್ಯ ನಿಮ್ಮ ಒಂದು ಪ್ರತಿಯೊಂದು ಕಾಸ್ಟ್ಯೂಮ್ ನಾವು ಹೇಗೆ ನನ್ನ ಪರ್ಸ್ನಾಲಿಟಿಗೆ, ನನ್ನ ಐಟಿಗೆ ಹೇಗೆ ಹಾಕೋಬೇಕು. ಆಮೇಲೆ ಮೇಯ್ನ್ ಬ್ಯೂಟಿ ಪೇಜೆಂಟಲ್ಲಿ ಏನಪ್ಪ ಅಂತಂದರೆ ಹೌ ಟು ವಾಕ್, ಹೌ ಟು ಪೋಸ್, ಹೌ ಟು ಟಾಕ್, ಇದನ್ನ ಕಲ್ತ್ಕೋಬೇಕು. ಈ ಮೂರನ್ನ ಇಂಪಾರ್ಟೆಂಟಾಗಿ ಕಲ್ತ್ಕೊಳ್ಬೇಕಾಗತ್ತೆ. ಹೌ ಟು ಪೋಸ್, ಫೋಟೋಗೆ ಹೇಗೆ ಪೋಸ್ ಕೊಡ್ತೀರಾ, ರ್ಯಾಂಪ್ ವಾಕ್ ಮಾಡಿದ ನಂತರ ಎಂಡ್ ಮಾಡ್ತಾ ಪೋಸ್ ಹೇಗೆ ಕೊಡ್ತೀರಾ, ಆಮೇಲೆ ಹೇಗೆ ಮಾತಾಡ್ತೀರಾ, ಪ್ರೆಸೆಂಟೇಷನ್, ನಿಮ್ಮ ಒಂದು ಮಾತಲ್ಲಿ ಒಂದು ಒಳ್ಳೆ ಮೆಸೇಜ್ ಇರುತ್ತಾ, ಮೆಸೇಜ್ ಜೊತೆ ಎಂಡ್ ಆಗುತ್ತಾ, ಇದು. ಸೊ ಮಾತು ಮತ್ತು ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇರಬೇಕು. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೀವು ಮುಂದುವರೆದ್ರೆ ಖಂಡಿತ ನೀವು ವಿನ್ ಆಗ್ತೀರಾ ಅಂತ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತೀವಿ. ಪ್ರತಿಯೊಬ್ಬರಲ್ಲೂ ಆ ಶಕ್ತಿ ಇದೆ, ಆ ಟ್ಯಾಲೆಂಟ್ ಇದೆ. ನಿಮ್ಮ ಶಕ್ತಿ, ನಿಮ್ಮ ಟ್ಯಾಲೆಂಟನ್ನು ನೀವೇ ಗುರುತಿಸ್ಕೊಳ್ಬೇಕು, ಅದನ್ನು ಹೊರಗಡೆ ತೊಗೊಂಡು ಬರಬೇಕು. ಅದನ್ನು ಹೊರಗಡೆ ತೊಗೊಂಡು ಬಂದು ಒಂದು ಶೋಕೇಸ್ ಮಾಡಲಿಕ್ಕೆ ನಿಮ್ಮ ಟ್ಯಾಲೆಂಟನ್ನು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹುಡುಕ್ಕೊಳ್ಬೇಕಾಗುತ್ತೆ, ಜಿನ್ಯೂನ್ ಪ್ಲ್ಯಾಟ್ಫಾರ್ಮನ್ನು. ಅದನ್ನು ಒಂಚೂರು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಗೋಲ್ ರೀಚ್ ಆಗ್ತೀರಾ. ನೀವು ಮಿಸ್ ಯೂನಿವರ್ಸ್ ಆಗಬೇಕಾ, ಮಿಸ್ ವರ್ಲ್ಡ್ ಆಗಬೇಕಾ, ಮಿಸಸ್ ವರ್ಲ್ಡ್ ಆಗಬೇಕಾ, ಖಂಡಿತ ನೀವು ಆಗ್ತೀರಾ. ಸೊ ಸಾಕಷ್ಟು ಮಹಿಳೆಯರಿಗೆ ಒಂದು ಗೊಂದಲ ಇರುತ್ತೆ, ಎಲ್ಲಿಂದ ಶುರು ಮಾಡಬೇಕು, ನಾನು ಹೇಗೆ ಶುರು ಮಾಡಬೇಕು ಅಂತ. ಬಹುಶಃ ಈ ಒಂದು ಮಾತಿಂದ ಒಂದಷ್ಟು ಮಾಹಿತಿ ಅಂತೂ ಖಂಡಿತವಾಗ್ಲೂ ತಲುಪಿರುತ್ತೆ. ಹಾಗೆ ಒಂದು ಮಾತನ್ನು ಕೇಳಬೇಕು, ತುಂಬ ಜನ ನಾವು ತುಂಬ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು, ತುಂಬ ಚೆನ್ನಾಗಿ ನಮ್ಮನ್ನು ತೋರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಕಾಸ್ಮೆಟಿಕ್ ಸರ್ಜರೀಸ್ಗಳ ಮೊರೆ ಕೂಡ ಹೋಗ್ತಾರೆ. ಆಲ್ಮೋಸ್ಟ್ ಈಗ ಎಲ್ಲ ಸೌಂದರ್ಯ ಸ್ಪರ್ಧೆಗಳಲ್ಲಿ ಇರುವಂಥವರೆಲ್ಲರೂ ಇದೆಲ್ಲದನ್ನು ಮಾಡಿಸ್ಕೊಂಡಿರ್ತಾರೆ ಅನ್ನುವಂಥ ಒಂದು ವದಂತಿ ಇದೆ. ನಿಮ್ಮ ಒಂದು ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ? ಓಕೆ, ಸಿ ಬ್ಯೂಟಿ ಈಸ್ ವೆರಿ ಇಂಪಾರ್ಟೆಂಟ್. ಮನುಷ್ಯನ ಕಾನ್ಫಿಡೆನ್ಸ್ ಹೆಚ್ಚಿಸೋ ಅಂಥದ್ದು ಎಲ್ಲರೂ ಮೇಂಟೈನ್ ಮಾಡಬೇಕು. ನಾನು ಹೇಳ್ತೀನಿ, ಕಾಸ್ಮೆಟಿಕ್ಸ್ ಮೊರೆ ತುಂಬ ಹೋಗಬೇಡಿ. ನೀವು ಯಾವುದೇ ಹರ್ಬಲ್, ಆರ್ಗಾನಿಕ್, ಆಯುರ್ವೇದಿಕ್ ಕಾಸ್ಮೆಟಿಕ್ಸ್ ಅಂದ್ರೂ ಸ್ವಲ್ಪ ಆದರೂ ನಿಮಗೆ ಕೆಮಿಕಲ್ ಇದ್ದೇ ಇರುತ್ತೆ. ಅನಿವಾರ್ಯತೆ ಆದಾಗ ಓಕೆ, ಆದಷ್ಟು ನೀವು ಇಂಟೇಕ್ ಫುಡ್ಡಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಹೋಮ್ ರೆಮಿಡೀಸಲ್ಲೇ ನಿಮ್ಮ ಬ್ಯೂಟಿ ಅಡಗಿರುತ್ತೆ. ಅದು ಎಲ್ಲರಿಗೂ ಗೊತ್ತಿರಲ್ಲ. ಅದನ್ನೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಬ್ಯೂಟಿ ಬಗ್ಗೆನೇ, ಸೊ ಇದು ಹೇಗೆ ನಾವು ನ್ಯಾಚುರಲ್ಲಾಗಿ
ಬ್ಯೂಟಿ ಆಗಿರ್ಬೋದು ಮೇಂಟೈನ್ ಮಾಡ್ಬೋದು ಅನ್ನೋ ಒಂದು ಕಾರ್ಯಕ್ರಮವನ್ನು ಖಂಡಿತ ಕೊಡ್ತೀನಿ ನಮ್ಮ ಚಂದನ ವಾಹಿನಿ ಮುಖಾಂತರನೇ. ಈಗ ಆ ವಿಚಾರವಾಗಿ ಡೀಪಾಗಿ ಹೋಗ್ಲಿಕ್ಕಾಗಲ್ಲ, ಆದಷ್ಟು ನ್ಯಾಚುರಲ್ ಆಗೇ ನೀವು ವೃದ್ಧಿಸ್ಕೊಳ್ಳಿ. ಮತ್ತೆ ಅನಿವಾರ್ಯತೆ ಆದಾಗ ನೀವು 1-4 ಕಡೆ ನೀವು ಅದನ್ನ ಎನ್ಕ್ವೈರಿ ಮಾಡಿ ಒಳ್ಳೆ ಕಡೆ ನೀವು ಏನು ಸರ್ಜರಿಗಳು ಅನ್ನೋದಕ್ಕಿಂತ ಒಂದು ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ, ಆಯುರ್ವೇದಿಕ್ ಹರ್ಬಲ್ ಟ್ರೀಟ್ಮೆಂಟ್ಸು ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ತುಂಬ ಖುಷಿ ಆಯ್ತು ಈ ಒಂದು ಮಾತನ್ನು ಕೇಳಿ. ಒಂದಷ್ಟು ಗೊಂದಲಗಳಿಗೆ ನಿಮ್ಮಿಂದ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇವತ್ತು ಸಾಕಷ್ಟು ಮಹಿಳೆಯರಿಗೆ ನೀವೊಬ್ಬ ಸ್ಫೂರ್ತಿದಾಯಕ ವ್ಯಕ್ತಿಯಾಗಿ ನಿಂತ್ಕೊಂಡಿದ್ದೀರಾ. ನೀವು ಮಾಡಿರುವಂಥ ಕೆಲಸಗಳಾಗಿರ್ಬೋದು ಇಡೀ ಕನ್ನಡಿಗರು ಹೆಮ್ಮೆ ಪಡುವಂಥ ವಿಚಾರ, ಇಡೀ ದೇಶಕ್ಕೆ ಹೆಮ್ಮೆ ಪಡುವಂಥ ಒಂದು ವಿಚಾರ. ನಮ್ಮ ಕನ್ನಡದ ಮಹಿಳೆಯರಿಗೆ ನಿಮ್ಮ ಕಡೆಯಿಂದ ಒಂದೆರಡು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಮ್ಮ? ಸ್ಫೂರ್ತಿದಾಯಕ ಮಾತುಗಳು ಅಂತ ಬಂದಾಗ ಒಂದು ಮನುಷ್ಯ ಅವನು ಹುಟ್ಟಿ ಬೆಳೆದು ದೊಡ್ಡವನಾಗ್ತಾನೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ತಾಯಿ ತಂದೆನೇ ಕಣ್ಣಿಗೆ ಕಾಣುವಂಥ ದೇವರುಗಳು. ಹೆಣ್ಣಾಗಲಿ ಗಂಡಾಗಲಿ ತಾಯಿ ತಂದೆಯರನ್ನು ದೇವರಂತೆ ಪೂಜಿಸಿ ಅವರ ವಯಸ್ಸಾದ ನಂತರ ಅವರನ್ನು ನೀವು ತುಂಬ ನಿಮ್ಮ ಮಕ್ಕಳ ಥರ ಕೇರಾಗಿ ಯಾರು ನೋಡ್ಕೊಳ್ತೀರಾ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮನುಷ್ಯ ಹುಟ್ಟಿದ್ದು ಬರೀ ಆವಾಗಲೇ ಹೇಳ್ದಂಗೆ ತಿಂದು ನಿದ್ರೆ ಮಾಡಿ ಸಾಯೋಕ್ಕಲ್ಲ, ಅದ್ರ ಜೊತೆ ಏನಾದರೂ ಸಾಧಿಸಿ ಸಾಯಬೇಕು ಅನ್ನೋದೇ. ಆ ಸಾಧನೆಯಲ್ಲಿ ನಾವು ಬದುಕಬೇಕು. ಮನುಷ್ಯ ಸತ್ತೋಗ್ತಾನೆ, ಬಟ್ ಫಾರ್ ಎಕ್ಸಾಂಪಲ್ ನಾವು ಪುನೀತ್ ಅವರ ಹೆಸರು ತಗೊಳ್ಳೋದಾದರೆ ಪುನೀತ್ ಸರ್ ಹೆಸರು ತಗೊಳ್ಳದೆ ಇದ್ದರೆ ಅದು ಕಂಪ್ಲೀಟೇ ಆಗಲ್ಲ ಸಾಧನೆ ಅಂತ ಬಂದಾಗ. ಅವರಿಲ್ಲ ಇವತ್ತು, ಬಟ್ ಅವರು ಮಾಡಿರೋ ಒಳ್ಳೆ ಕೆಲಸಗಳು ನಮ್ಮೊಟ್ಟಿಗೆ ಜೀವಂತವಾಗಿದೆ. ಹಾಗಾಗಿ ಮನುಷ್ಯ ಅವನು ಮಾಡೋ ಕೆಲಸಗಳ ಮುಖೇನ ಜೀವಂತವಾಗಿ ಶಾಶ್ವತವಾಗಿ ಇರಬೇಕು ಅಂತ ನಾನು ಹೇಳ್ತೀನಿ. ಹೆಣ್ಣು ಮಕ್ಕಳಿಗೆ ಸ್ಪೆಷಲಿ ಹೆಣ್ಣು ಒಂದು ದೊಡ್ಡ ಶಕ್ತಿ. ಆದಿಶಕ್ತಿ ಇಲ್ಲ ಅಂತಂದರೆ 5 ಪುಣ್ಯ ಕ್ಷೇತ್ರಗಳು ಪೀಠಗಳು ಇರ್ತಿರಲಿಲ್ಲ. ಮತ್ತು ಹೆಣ್ಣಿಗೆ ನಮ್ಮ ಭಾರತದಲ್ಲಿ ಯಾವುದೇ ದೇಶದಲ್ಲಿ ಇಷ್ಟು ಮಹತ್ವ ಹೆಣ್ಣಿಗೆ ಕೊಡಲ್ಲ. ನಮ್ಮ ದೇಶದಲ್ಲಿ ಪ್ರತಿಯೊಂದು ಜನ್ಮಭೂಮಿ ಆಗ್ಬೋದು, ಪ್ರತಿಯೊಂದಕ್ಕೂ ಹೆಣ್ಣಿಗೆ ಹೋಲಿಸ್ತಾರೆ. ಅಂಥ ಪವಿತ್ರವಾದ ಹೆಣ್ಣು ಅವಳತನವನ್ನು ಯಾವತ್ತೂ ಬಿಡದೆ ಆ ಪವಿತ್ರತೆಯನ್ನು ಉಳಿಸಿ ಬೆಳೆಸಬೇಕು. ಅದಕ್ಕೆ ಎಲ್ಲ ಗಂಡಸರು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಸಾಕಷ್ಟು ಮಹಿಳೆಯರಿಗೆ ನಿಮ್ಮ ಮಾತುಗಳು ಸ್ಫೂರ್ತಿದಾಯಕ ಆಗಿದೆ. ನೀವು ಮಾಡಿರುವಂಥ ಕೆಲಸಗಳು ಕೂಡ ಎಷ್ಟೊಂದು ಜನ ನಾನು ಕೂಡ ಈ ದಾರಿಯಲ್ಲಿ ಹೋಗಬೇಕು, ನಾನು ಕೂಡ ಇದೆಲ್ಲದನ್ನು ಸಾಧಿಸಬೇಕು ಅನ್ನುವಂಥದ್ದು ಒಂದು ಛಲವನ್ನು ಮೂಡಿಸುತ್ತೆ. ನಿಮ್ಮ ಒಂದು ಆಗಮನ ಹಾಗೆ ಇಲ್ಲಿವರೆಗೂ ಆಗಿರುವಂಥ ಮಾತುಕತೆ ನಮ್ಮೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ. ಒಂದಷ್ಟು ಸ್ಫೂರ್ತಿಯನ್ನಂತೂ ಚಿಲುಮೆಯನ್ನೇ ಹುಟ್ಟಿಸಿದೆ ಅಂತಲೇ ಹೇಳ್ಬೋದು. ನಿಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಟ್ಟಿಗೆ ಮೀಸಲಿಟ್ಟು ಇಲ್ಲಿವರೆಗೂ ನಮ್ಮೊಟ್ಟಿಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಚಂದನ ವಾಹಿನಿಗೆ. ಇಡೀ ನನ್ನ ಕುಟುಂಬ ಮತ್ತು ಸ್ನೇಹಿತರು, ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೊತೆ ಸಹಕರಿಸ್ತಾ ನನ್ನನ್ನು ಸಹಿಸ್ಕೊಳ್ತಾ ಎಲ್ಲರೂ ನೀವು ಮಾಡೋ ವರ್ಕು ಇಷ್ಟು ಸ್ಪೀಡ್ಗೆ ನಮಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ ನನ್ನ ಟೀಮ್ ಹೇಳ್ತಾರೆ. ನಾನು ಕೊಡೋವಂಥ ಟಾರ್ಚರೆಲ್ಲ ಸಹಿಸ್ಕೊಂಡು ನನ್ನ ಜೊತೆ ಕೆಲಸ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿ. ನನ್ನ ಗುರುಗಳಿಗೆ ಹಾಗೂ ನನ್ನ ಕುಟುಂಬಕ್ಕೆ, ಇಡೀ ಸ್ನೇಹಿತ ವರ್ಗಕ್ಕೆ ನಾನು ಧನ್ಯವಾದ ತಿಳಿಸ್ತಾ, ಚಂದನ ವಾಹಿನಿಗೆ ಮತ್ತೊಮ್ಮೆ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೌಜನ್ಯ. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದಗಳು. ವೀಕ್ಷಕರೇ, ಹೆಣ್ಣು ಯಾವತ್ತಿದ್ರೂ ಕೂಡ ಅಬಲೆ ಅಲ್ಲ, ಆಕೆ ಸಬಲೆ ಎಂಬಂತಹ ಸಾಕಷ್ಟು ನಿದರ್ಶನಗಳು ಕೂಡ ನಮ್ಮೊಟ್ಟಿಗಿದೆ. ಒಂದು ಹೆಣ್ಣು ಮನಸ್ಸನ್ನು ಮಾಡಿದ್ರೆ ಆಕೆ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಮನ್ನಣೆಯನ್ನು ಪಡೆಯುವಂಥ ಅವಕಾಶಗಳನ್ನು ಆಕೆ ಸೃಷ್ಟಿಸ್ಕೊಳ್ಬಾಳು ಅನ್ನೋದಕ್ಕೆ ಒಂದಷ್ಟು ಉದಾಹರಣೆಗಳು ನಮ್ಮೊಟ್ಟಿಗಿದೆ. ಅದಕ್ಕೆ ಉದಾಹರಣೆ ನೀವು ಕೂಡ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ದೂರದರ್ಶನ ವಾಹಿನಿಯ ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ. ನಿಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.